ನನ್ನ ಮಾನ ಉಳಿಸ್ಕೊಳ್ಳೋದಕ್ಕೆ ನನಗಿದ್ದಿದ್ದ ದಾರಿಯೊಂದೇ. ಯಾವ ಆಲೋಚನೆನೂ ಮಾಡದೆ ಬಾವಿಗೆ ಬಿದ್ದುಬಿಟ್ಟೆ. ನಾನು ಚೆನ್ನಾಗಿ ಓದಿ ನೀನು ಇಷ್ಟಪಟ್ಟ ಹಾಗೆ ಒಳ್ಳೆ ಕೆಲಸ ತೊಗೊಂಡು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅಜ್ಜಿಗೆ ಕೊಟ್ಟ ಮಾತು ನನ್ನ ಮೆದುಳಿನಲ್ಲಿ ಒಮ್ಮೆಯೂ ಸುಳಿಯಲಿಲ್ಲ. ನಾಳೆ ಉದಯಿಸೋ ಸೂರ್ಯನನ್ನು ಮತ್ತೊಮ್ಮೆ ಅಜ್ಜಿಯ ಪ್ರಶಾಂತ ಮುಖವನ್ನು ನಾನೆಂದೂ ನೋಡೋದೇ ಇಲ್ಲ ಅಂದ್ಕೊಂಡಿದ್ದೆ. ನಾನು ಎಚ್ಚರ ಆದಾಗ ನಿಧಾನಕ್ಕೆ ಕಣ್ಣು ಬಿಟ್ಟು ನೋಡಿದಾಗ ಬೆಳ್ಳಿ ಮೋಡಗಳು ಆಕಾಶದ ತುಂಬ ಹರಡಿತ್ತು. ನನ್ನ ನೆತ್ತಿ ಮೇಲೆ ಮಧ್ಯಾಹ್ನದ ವೇಳೆಯ ಬಿಸಿಲು, ದಗದಗವೆಂದು ಉರಿಯುತ್ತಿದ್ದ ಸೂರ್ಯ. ಅವನನ್ನು ನೋಡಿದಾಗಲೇ ನಾನು ಬದುಕಿರುವೆ ಎಂದು ತಿಳಿಯಿತು. ತಕ್ಷಣ ನನ್ನ ಕಣ್ಣು ಪಕ್ಕಕ್ಕೆ ಹೊರಳಿಸಿದಾಗ ನನ್ನನ್ನೇ ನೋಡುತ್ತಿದ್ದ ಪೂರ್ಣಚಂದ್ರನಂತೆ ಹೊಳೆಯುತ್ತಿರುವ ಸ್ಫುರದ್ರೂಪಿ ಯುವಕ. ಅದ್ಯಾಕೋ ನನ್ನ ಕಣ್ಣುಗಳು ಅವನನ್ನು ಬಿಟ್ಟು ಬೇರೆ ಕಡೆ ಸರಿಯಲಿಲ್ಲ. ಮೊದಲ ಬಾರಿ ಒಂದು ಹುಡುಗನನ್ನು ನೋಡಿದ್ದು, ನನ್ನ ಪ್ರಕಾರ ದೀರ್ಘವಾಗಿ ನೋಡಿದ್ದು. ಅವನ ಚಿಗುರು ಮೀಸೆ, ದುಂಡಾದ ಮುಖ, ನಕ್ಕಾಗ ಅವನ ಮುಖದಲ್ಲಿ ಬೀಳುವ ಗುಳಿ. ಮಂತ್ರಮುಗ್ಧಳಾಗಿ ಅವನನ್ನೇ ನೋಡುತ್ತಾ ಮಲಗಿದ್ದ ನಾನು ಮೇಲೇಳುವ ಪ್ರಮೇಯವೇ ತೆಗೆದುಕೊಳ್ಳಲಿಲ್ಲ. ಅವನ ಆರ್ ಯು ಓಕೆ ಎಂಬ ಕಂಚಿನ ಕಂಠ ನನಗೆ ನವ ವಸಂತದಲ್ಲಿ ಕೂಗುವ ಕೋಗಿಲೆಯಂತಿತ್ತು. ಹೆಲೋ ಮೇಡಮ್, ಏನಾಗ್ತಾ ಇದೆ ಎಂದು ಮತ್ತೊಮ್ಮೆ ಕೇಳಿದ ಅವನ ಧ್ವನಿಗೆ ಬೆಚ್ಚಿ ಎದ್ದು ಕುಂತೆ. ನನ್ನ ನೋಡಿ ಸಣ್ಣದಾದ ಕಿರುನಗೆ ತೋರಿಸಿ, ಆಂಟಿ ಬಾವಿಗೆ ಬಿದ್ದ ಶಾಕಿಗೆ ಸ್ವಲ್ಪ ಭಯಗೊಂಡಿದ್ದಾಳೆ, ಬಿಸಿ ನೀರಲ್ಲಿ ಸ್ನಾನ ಮಾಡೋದಕ್ಕೆ ಹೇಳಿ ಎಂದು ಹೊರಟೇ ಬಿಟ್ಟ. ಕಡೆಯ ಪಕ್ಷ ನನ್ನ ಉಳಿಸಿದ್ದಕ್ಕೆ ಅವನಿಗೊಂದು ಕೃತಜ್ಞತೆ ತಿಳಿಸಬೇಕೆಂಬ ಜ್ಞಾನವೂ ನನಗಿರಲಿಲ್ಲ. ಅತ್ತೆ ಎಂದು ಕರೆದು, ನಿಮ್ಮ ಮಗ ಅವತ್ತು ನನ್ನ ಬದುಕಿಸ್ಲಿಲ್ಲ ಅಂದಿದ್ರೆ ನಾನು ಬದುಕ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನನ್ನ ಮಾತಿನಲ್ಲಿ ಸುಳ್ಳಿದೆಯೇ ಎಂದು ನಿಮ್ಮ ಮಗನನ್ನೇ ಕೇಳಿ ಎಂದು ಸೂರ್ಯನೆಡೆಗೆ ನೋಡಿದಳು. ಎಲ್ಲರೂ ಅವನೆಡೆಗೆ ನೋಡಿದರು. ಅವಳ ಮಾತು ಸತ್ಯವಾ ಎಂಬಂತೆ. ಸೂರ್ಯನಿಗಂತೂ ಆಶ್ಚರ್ಯ. ಅಂದು ಬಾವಿಗೆ ಬಿದ್ದ ಹುಡುಗಿ ಮಧುನಾ ಎಂದು ಅವಳನ್ನೇ ಸೂಕ್ಷ್ಮವಾಗಿ ನೋಡಿದ. ಅವತ್ತು ನೋಡಿದ ಸೂರ್ಯನಿಗೆ ಮಧು ಸ್ವಲ್ಪ ಕಪ್ಪಾಗಿ ಕಂಡಿದ್ದಳು. ಮೊದಲು ಅವಳ ಕಣ್ಣಿನಲ್ಲಿ ಕನ್ನಡಕವಿರಲಿಲ್ಲ. ಅದರಿಂದ ಅವನಿಗೆ ಆ ಹುಡುಗಿ ಮಧು ಎಂದು ಗುರುತಿಸುವಲ್ಲಿ ವಿಫಲನಾಗಿದ್ದನು. ಸೂರ್ಯ, ನಿಜನಾ ಎಂದು ವಿದ್ಯಾ ತಮ್ಮ ಅನುಮಾನದ ಕಣ್ಣಿನಿಂದಲೇ ಕೇಳಿದರು. ಹೌದು ಅಮ್ಮ, ಅವತ್ತು ನಾನು ಸಂಜು ಜೊತೆ ಅವ್ರ ಊರು ಹಾಸನಕ್ಕೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಅವತ್ತು ಒಂದು ಹುಡುಗಿನ ಬಾವಿಗೆ ಬಿದ್ದಿದ್ದಾಗ ಕಾಪಾಡಿದ್ದೆ, ಆದರೆ ಅದು ಮಧುನೇ ಅಂತ ನನಗೆ ಗೊತ್ತಿರಲಿಲ್ಲ ಎಂದು ಮತ್ತೆ ಮಧು ಮುಖವನ್ನೇ ತದೇಕಚಿತ್ತವಾಗಿ ನೋಡಿದ. ಅಂದು ನೋಡಿದ ಮಧುನೇ ಬೇರೆ ತರಹ ಕಂಡಿದ್ದಳು, ಇಂದು ನೋಡಿದ ಮಧುನೇ ಬೇರೆ ಥರ ಕಂಡಳು. ಮತ್ತೆ ತನ್ನ ಮಾತು ಶುರು ಮಾಡಿದ ಮಧುರ, ನೀವೇನೋ ಹೊರಟು ಹೋದ್ರಿ, ಅದ್ರ ಜೊತೆಗೆ ನನ್ನ ಮನಸ್ಸನ್ನು ತಗೊಂಡು ಹೊರಟು ಹೋದ್ರಿ. ನನಗೂ ಒಂದು ಮನಸ್ಸಿದೆ, ಅದರಲ್ಲೂ ಅನುರಾಗ ಮೂಡುತ್ತೆ, ಅದು ಮಿಡಿಯುತ್ತೆ ಅಂತ ತಿಳಿದಿದ್ದೆ ನಿಮ್ಮ ರೂಪ ನನ್ನ ಹೃದಯದಲ್ಲಿ ಅಚ್ಚಳಿದಾಗ. ಪ್ರೀತಿ ಪ್ರೇಮ ಅಂದರೆ ಮೈಲಿ ದೂರ ಓಡ್ತಾ ಇದ್ದವಳಿಗೆ ಮೊದಲ ಬಾರಿ ಒಂದು ಹುಡುಗನ ಮೇಲೆ ಅನುರಾಗ ಮೂಡಿತ್ತು. ಈ ಹೃದಯ ಮೊದಲ ಬಾರಿ ಪ್ರೇಮದ ಅನುಭೂತಿಯನ್ನು ಅನುಭವಿಸಿತ್ತು. ಮೊದಲ ಬಾರಿ ನನ್ನ ಮನ ಒಂದು ಹುಡುಗನನ್ನು ಮೆಚ್ಚಿದ್ದು. ಇದು ಪ್ರೀತಿಯೋ ಆಕರ್ಷಣೆಯೋ ಒಂದೂ ತಿಳಿಯಲಿಲ್ಲ. ನೀವು ಹೊರಟ ಕಡೆಯೇ ನೋಡುತ್ತಾ ಕುಳಿತಿದ್ದ ನನ್ನ ಲಕ್ಷ್ಮಕ್ಕ ಎಚ್ಚರಿಸುವವರೆಗೂ ನಾನು ಎಲ್ಲಿದ್ದೆ ಎಂಬುದನ್ನು ಮರೆಯುವಷ್ಟು ನಿಮ್ಮ ಗುಂಗಿನಲ್ಲಿ ತೇಲಿ ಹೋಗಿದ್ದೆ. ಮಧು, ನೋಡ್ಕೊಂಡು ಹೋಗೋದಲ್ವೇನೆ? ಅಕಸ್ಮಾತ್ ನಿನಗೇನಾದರೂ ಆಗಿದ್ರೆ ನಿಮ್ಮ ಅಜ್ಜಿ ಪರಿಸ್ಥಿತಿ ಏನೇ? ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದೆ ಆ ಹಿರಿ ಜೀವ. ಹೋಗು, ಮೊದಲು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸು ಎಂದು ಲಕ್ಷ್ಮಕ್ಕ ಹೇಳಿದಾಗಲೇ ನನಗೆ ತಿಳಿದಿದ್ದು ನಾನು ಸತ್ತರೆ ಅಜ್ಜಿಯ ಗತಿ ಏನು ಅಂತ. ನನ್ನ ದುಡುಕುತನಕ್ಕೆ ನನ್ನನ್ನು ನಾನೇ ಜರಿದುಕೊಂಡೆ. ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು ಮಗಳನ್ನು ಸಾಗಲು ಪಟ್ಟ ಕಷ್ಟ ಬೇರೆಯವರ ಬಾಯಿಂದ ಕೇಳಿದಾಗ ಹೆಮ್ಮೆ ಆಗುತ್ತಿತ್ತು. ಅಂಥ ಅಜ್ಜಿಯ ಮೊಮ್ಮಗಳಾದ ನಾನು ಆ ಮಾವನಿಗೆ ಹೆದರಿ ಬಾವಿಗೆ ಹಾರಿದ್ದೆ. ಮಧು, ಹೆಣ್ಣು ಯಾವಾಗಲೂ ಸಬಲೆ ಆಗಿರಬೇಕು. ಅವಳನ್ನು ಹೆದರಿಸಲು ಬಂದವರ ನೋಡಿ ಹೆದರಿಕೊಂಡು ಮೂಲೆಯಲ್ಲಿ ಕೂರಬಾರದು. ನಮ್ಮನ್ನು ತುಳಿಯೋಕೆ ಬಂದವರನ್ನು ನಾವು ಎದುರಿಸಬೇಕು ಎಂದು ಪ್ರತಿ ಬಾರಿ ಹೇಳುತ್ತಿದ್ದ ಅಜ್ಜಿ ಮಾತು ನೆನಪಾಯಿತು. ಹೇಡಿಯಂತೆ ಬಾವಿಗೆ ಬಿದ್ಬಿಟ್ನಲ್ಲ ಎಂದುಕೊಂಡು ಒಳಗೆ ಬಂದೆ. ಅಜ್ಜಿಗೆ ತಿಳಿಯುವ ಮುಂಚೆಯೇ ನಾನು ಸ್ನಾನ ಮಾಡಿ ಬಿಡಬೇಕೆಂದು ಸ್ನಾನದ ಮನೆ ಹೊಕ್ಕಿ ಬೇಗ ಸ್ನಾನ ಮುಗಿಸಿ ಹೊರಬಂದ ನನಗೆ ಅಜ್ಜಿಯ ಕೋಪದ ಮುಖ ಕಾಣಿಸಿತು. ಅದ್ಯಾಕೋ ಅಜ್ಜಿಯ ಬಳಿ ಈ ವಿಷಯ ಹೇಳಲು ಭಯ. ಅಜ್ಜಿಯ ಉರಿನೋಟಕ್ಕೆ ನೋಟ ಬೆಸೆಯಲಾಗದೆ ತಲೆ ಬಗ್ಗಿಸಿ ನಿಂತೆ. ಮಧು, ನನ್ನ ಬಿಟ್ಟು ಹೊರಟು ಹೋಗೋದಕ್ಕೆ ನಿಂತಿದೆಯಾ? ನಾನು ನಿನಗೆ ಅಷ್ಟು ಬೇಡವಾದ್ನೇ ಕೂಸೆ ಎಂದು ಕಣ್ಣೀರು ಮಿಡಿದ ಅಜ್ಜಿಯನ್ನು ಗಟ್ಟಿಯಾಗಿ ತಬ್ಬಿ ಕಣ್ಣು ಕಿತ್ತು ಬರುವವರೆಗೂ ಅತ್ತೆ. ಈ ಜೀವಕ್ಕೆ ಕಣ್ಣೀರು ಆ ದೇವರು ಬಹುಮಾನವಾಗಿ ಕೊಟ್ಟು ಬಿಟ್ಟಿದ್ದ. ನನ್ನ ಸಮಾಧಾನಿಸಿದ ಅಜ್ಜಿಗೆ ಮಾವನ ವರ್ತನೆ ಬಗ್ಗೆ ತಿಳಿಸಿದೆ. ಪಾಪ ಅಜ್ಜಿ, ಅವಳು
ಅವಳು ಕೂಡ ವಯಸ್ಸಾದವಳು. ಅವಳು ತಾನೇ ಏನು ಮಾಡಿಯಾಳು? ಅಜ್ಜಿ ಅಪ್ಪನಿಗೆ ಶಾಪದ ಮೇಲೆ ಶಾಪವಾಕಿದಳು. ಅವನೊಬ್ಬ ಸರಿ ಇದ್ದಿದ್ರೆ ನನ್ನ ಮಗಳು ಬದುಕಿರ್ತಿದ್ಲು, ನನ್ನ ಮೊಮ್ಮಗಳ ಜೀವನನೂ ಸರಿ ಇರ್ತಿತ್ತು ಎಂದು ತಲೆ ಮೇಲೆ ಕೈ ಎತ್ತು ಕುಳಿತುಕೊಂಡು ಬಿಟ್ಟಳು. ಮೊದಲ ಬಾರಿ ಅಜ್ಜಿ ಇಷ್ಟು ಅಸಹಾಯಕವಾಗಿ ಕಂಡಿದ್ದು. ಮೊದಲ ಬಾರಿ ಅಪ್ಪನ ಮೇಲೆ ಕೋಪ ಮೂಡಿತ್ತು. ಮೊದಲೆಲ್ಲ ಅಪ್ಪನ ಬಗ್ಗೆ ಜನ ಏನೇ ಹೇಳಿದ್ರೂ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ನನ್ನ ವಯಸ್ಸಿಗೆ ಬಂದ ಮೇಲೆ ಅಪ್ಪನ ಬಗ್ಗೆ ತಿಳಿತು. ಮೊದಲ ಬಾರಿ ಅಪ್ಪನ ಭುಜ ಕೊರಗಿ ನನ್ನ ದುಃಖ ಹೇಳಬೇಕೆನಿಸಿತ್ತು. ಆದರೆ ಅಪ್ಪ ಯಾವತ್ತೂ ಬರಲಿಲ್ಲ. ಅಪ್ಪನಿಗೆ ನಾನು ಯಾಕೆ ಬೇಡ ಆದೆ ಎಂಬುದೇ ನನಗೆ ಈಗಲೂ ಕಾಡೋ ಪ್ರಶ್ನೆ. ಆ ನಂತರ ಅಜ್ಜಿ, ನಿಮ್ಮ ದೊಡ್ಡಪ್ಪನ ಮನೆಗೆ ಕಳಿಸ್ಬಿಡ್ತೀನಿ, ನೀನು ಅವ್ರ ಮನೆಯಲ್ಲೇ ಅವ್ರ ಜೊತೆಯಲ್ಲೇ ಇದ್ದುಬಿಡು ಎಂಬ ಅಜ್ಜಿ ಮಾತಿಗೆ ಒಪ್ಪಿಗೆ ಕೊಡೋಕ್ಕೂ ಆಗದೆ ನಿರಾಕರಿಸೋಕ್ಕೂ ಆಗದೆ ದ್ವಂದ್ವದಲ್ಲಿ ಒದ್ದಾಡಿದ್ದೆ. ಕೊನೆ ಪರೀಕ್ಷೆ ಮುಗಿದ ಮೇಲೆ ಫೋನ್ ಮಾಡು, ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ದೊಡ್ಡಪ್ಪ ಹೇಳಿದರು. ಅಜ್ಜಿನ ಬಿಟ್ಟು ಹೋಗೋಕ್ಕೆ ನನ್ನ ಮನಸ್ಸು ಒಪ್ತಾನೇ ಇರಲಿಲ್ಲ. ಆದರೂ ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗೋದಕ್ಕೆ ಮನಸ್ಸು ಮಾಡಿದ್ದೆ. ಅಂದು ಕೊನೆ ಪರೀಕ್ಷೆ ಬರೆದು ಮನೆ ಬಾಗಿಲಿಗೆ ಬಂದ ನನಗೆ ದೇವರು ದೊಡ್ಡ ಮರ್ಮಾಘಾತವನ್ನೇ ಕೊಟ್ಟಿದ್ದ. ನನ್ನ ಜೀವಕ್ಕೆ ಜೀವವಾಗಿದ್ದ ಅಜ್ಜಿ ನನ್ನ ಬಿಟ್ಟು ಹೊರಟೇ ಹೋಗಿದ್ಲು. ನನ್ನ ಬದುಕಿನ ಸರ್ವಸ್ವವು ನನ್ನ ಅಜ್ಜಿಯಾಗಿದ್ದಳು. ಅವಳು ನನ್ನ ಬಿಟ್ಟು ಹೋದಾಗ ಬದುಕಿಗೆ ಭರವಸೆಯೇ ಕಳೆದುಕೊಂಡು ಬಿಟ್ಟೆ. ಯಾರಿದ್ದಾರೆ ನನ್ನವರು, ಈ ಜಗತ್ತಿನಲ್ಲಿ ಯಾರಿದ್ದಾರೆ ಎಂದು ರೋಧಿಸಿದ್ದೆ. ಅಪ್ಪ ಮೊದಲು ನೆನಪಾಗಿದ್ದು, ಆದರೆ ಅವರು ಎಲ್ಲಿದ್ದಾರೆ ಒಂದು ತಿಳಿಲಿಲ್ಲ. ಹುಡುಕುವುದಾದರೂ ಹೇಗೆ? ನನ್ನನ್ನು ಬಿಟ್ಟು ಹೋದ್ರಲ್ಲ ಎಂದು ಅವರನ್ನು ನೆನಪಿಸಿಕೊಂಡು ಕ್ಷಣ ಮೈಯಲ್ಲಿರುವ ರಕ್ತವೆಲ್ಲ ಕುದಿಯಲು ಶುರುವಾಯಿತು. ನನ್ನನ್ನು ಒಂಟಿ ಮಾಡಿಬಿಟ್ಟರಲ್ಲ ಅಂತ ನನ್ನ ಅಸಹಾಯಕತೆಯನ್ನು ನನ್ನಲ್ಲೇ ಅದುಮಿಟ್ಟುಕೊಂಡು ನಿಂತು ಬಿಟ್ಟೆ. ಅಂದು ಜೋರು ಮಳೆ, ಅದರ ಜೊತೆ ನನ್ನ ಕಣ್ಣೀರು ಪೈಪೋಟಿ ಕೊಡುತ್ತಿತ್ತು. ಅತ್ತು ನನ್ನ ಗಂಟ್ಲು ಕಟ್ಟಿತ್ತು. ಯಾರನ್ನು ನನ್ನ ಜೀವನದಲ್ಲಿ ಸುಖವಾಗಿ ನೋಡ್ಕೊಳ್ಬೇಕು ಅಂದ್ಕೊಂಡಿದ್ನೋ ಅವರು ನನ್ನ ಬಿಟ್ಟು ಹೊರಟು ಹೋಗಿದ್ರು. ಹಾಸಿಗೆ ಹಿಡಿದು ಮಲಗಿದ್ದ ಅಜ್ಜಿಯ ಸೇವೆಯನ್ನು ಯಾವ ಕೈಯಿಂದ ಮಾಡಿದ್ನೋ ಅದೇ ಕೈಯಿಂದ ಬಾಯಿಗೆ ಅಕ್ಕಿ ಕಾಳು ಹಾಕಿದ್ದೆ, ಮಣ್ಣಲ್ಲಿ ಮಣ್ಣು ಮಾಡಿದ್ದೆ. ನನ್ನ ಬದುಕು ತನ್ನ ಬೆಲೆಯನ್ನೇ ಕಳೆದುಕೊಂಡು ಬಿಟ್ಟಿತ್ತು. ದಾರಿ ಕಾಣದೆ ಕುಕ್ಕಿಬಿಟ್ಟೆ. ಜೀವನ ಶೂನ್ಯದಂತೆ ಭಾಸವಾಯಿತು. ಬೆಳಿಗ್ಗೆ ಎದ್ದ ನನಗೆ ಮತ್ತೆ ಮಾವನ ಉಪಟಳ ಶುರುವಾಯಿತು. ಅವನಿಂದ ತಪ್ಪಿಸಿಕೊಳ್ಳಲು ಒದ್ದಾಡಿ ಸೋತೆ. ಆದರೆ ದೇವರು ನನ್ನ ಪಾಲಿಗಿದ್ದ ಅನಿಸುತ್ತೆ. ದೇವರ ರೂಪದಲ್ಲಿ ದೊಡ್ಡಪ್ಪ ಬಂದು ನಿಂತಿದ್ರು. ಮಾವನಿಂದ ತಪ್ಪಿಸಿಕೊಳ್ಳೋದಕ್ಕೆ ನನಗಿದ್ದ ದಾರಿ ಒಂದೇ, ಅದು ದೊಡ್ಡಪ್ಪನ ಮನೆ. ಹಾಗಾಗಿ ಅವ್ರ ಜೊತೆ ನನ್ನ ಜೀವನದ ಪಯಣ ಹಾಸನದಿಂದ ಬೆಂಗಳೂರಿಗೆ ಬಂತು. ಅಜ್ಜಿ ನಾನು ಅಷ್ಟೇ ನನ್ನ ಪ್ರಪಂಚ ಅಂತ ಬದುಕ್ತಿದ್ದಿದ್ದು ನನಗೆ ದೊಡ್ಡಪ್ಪನ ಮನೆಗೆ ಬಂದ ದಿನವೇ ನನ್ನ ಪ್ರಪಂಚನೇ ಬದಲಾಗಿತ್ತು. ಹಳ್ಳಿಯಲ್ಲಿ ಬೆಳೆದ ನನಗೆ ಬೆಂಗಳೂರು ಮಾಯಾ ಜಗತ್ತಿನಂತೆ ಕಂಡಿತ್ತು. ದೊಡ್ಡಪ್ಪನ ಮನೆಯಲ್ಲಿ ಎಲ್ಲರೂ ಎಷ್ಟೇ ಚೆನ್ನಾಗಿ ಮಾತನಾಡಿಸಿದರೂ ಅವರ ಮನೆಯಲ್ಲಿ ನಾನು ಪರಕೀಯಳಂತೆ ಭಾಸವಾಗ್ತಾ ಇತ್ತು. ಅಜ್ಜಿ ಜೊತೆ ಒಬ್ಬಳೇ ಇದ್ದರೂ ನಾನು ಒಬ್ಬಳೇ ಒಂಟಿ ಅಂತ ನನಗೆಂದೂ ಅನಿಸೇ ಇರಲಿಲ್ಲ. ಆದರೆ ದೊಡ್ಡಪ್ಪನ ಮನೆಯಲ್ಲಿ ಮನೆ ತುಂಬ ಜನ ಇದ್ದರೂ ನಾನು ಒಂಟಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮೌನಿಯಾದೆ. ದೊಡ್ಡಪ್ಪನ ಪ್ರೀತಿಯಲ್ಲಿ ಪಾಲು ತೆಗೆದುಕೊಂಡು ಬಿಟ್ಟೆ ಎಂಬ ಚಿಕ್ಕ ಅಸೂಯೆಯ ಕಿಡಿ ಅಂಕಿತಾಳ ಮನ ಹೊಕ್ಕಿತ್ತು. ಅಲ್ಲಿಂದ ಅವಳ ದ್ವೇಷ, ತಿರಸ್ಕಾರ, ಬೇಸರ ನೋಡಿದ ನನಗೆ ಈ ಮನೆ ಬಿಟ್ಟು ಎಲ್ಲಿಗಾದರೂ ಓಡಿ ಹೋಗಿಬಿಡಲ್ಲ ಅನ್ನಿಸ್ತಿತ್ತು. ಆದರೆ ಎಲ್ಲಿಗೆ? 1000 ಸರ್ತಿ ಯೋಚಿಸಿದ್ರೂ ದಾರಿ ಕಾಣಲಿಲ್ಲ. ದಾರಿ ಯಾವುದು ಕಾಣದೆ ನನ್ನ ಜೀವನದ ಪಯಣ ದೊಡ್ಡಪ್ಪನ ಮನೆಯಲ್ಲೇ ನಿಲ್ಲಿಸಿದ್ದೆ. ಪ್ರತಿ ಸಾರಿ ಅಂಕಿತಾ ನನ್ನ ಅನಾಥೆ ಅನ್ನುವಾಗ ಅವಳ ಕೆನ್ನೆಗೆ 2 ಬಾರಿಸಿ ಅಪ್ಪ ಅಮ್ಮ ಇಬ್ಬರು ಸತ್ತರೆ ಮಾತ್ರ ಅನಾಥರು, ನಮ್ಮಪ್ಪ ಇನ್ನೂ ಬದುಕಿದ್ದಾರೆ ಅಂತ ಕಿರುಚಿ ಹೇಳಬೇಕೆನ್ನುವಷ್ಟು ಕೋಪ. ಆದರೆ ಬದುಕಿರುವ ಅಪ್ಪ ನನ್ನ ಪಾಲಿಗೆ ಯಾಕಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿ ಸೋತೆ. ದೊಡ್ಡಪ್ಪನ ಮನೆಗೆ ಬಂದ ನಾನು 6 ತಿಂಗಳಲ್ಲಿ ಅಷ್ಟೋ ಇಷ್ಟು ಹೊಂದಿಕೊಳ್ಳಲು ಪ್ರಯತ್ನಿಸಿದ್ದೆ. ಅವತ್ತು ಕಡೆ ಕಾರ್ತಿಕ ಸೋಮವಾರ. ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಮಲ್ಲೇಶ್ವರಂನಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿ ಬರ್ತೀವಿ, ನೀನು ಬಾ ಅಂತ ಕರೆದಾಗ ತಿಂಗಳ ಸಮಸ್ಯೆಯಿಂದ ನಾನು ಬರಲ್ಲ ಅಂತ ಅಂದಿದ್ದೆ. ಆದರೆ ಅವತ್ತು ಅಂಕಿತಾ ನಾನು ಬರ್ತೀನಿ ದೇವಸ್ಥಾನಕ್ಕೆ ಎಂದಳು. ನನಗೆ ಸೂಚಕವಾಗಿತ್ತು. ಯಾವಾಗಲೂ ದೇವಸ್ಥಾನಕ್ಕೆ ಬಾ ಅಂದರೆ ಹೋಗಮ್ಮ, ಯಾರು ದೇವಸ್ಥಾನಕ್ಕೆ ಬರ್ತಾರೆ ಅಂತ ಅಸಡ್ಡೆ ತೋರ್ತಿದ್ದ ಅಂಕಿತಾ ಅವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಆಶ್ಚರ್ಯ ಆಗಿತ್ತು ನನಗೆ. ದೊಡ್ಡಪ್ಪ, ಹುಷಾರು ಮಧು, ಕಾರ್ತಿಕ್ 7 ಗಂಟೆಗೆಲ್ಲ ಬಂದ್ಬಿಡ್ತಾನೆ, ನೀನು ಬಾಗಿಲು ಹಾಕ್ಕೊಂಡು ಒಳಗೆ ಇರು ಎಂದು ಹೇಳಿ ಹೋದರು.
ಬೆಂಗಳೂರಿನಲ್ಲಿ ಮೊದಲ ಬಾರಿ ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದದ್ದು. ಗಂಟೆ 7 8 ಕಾರ್ತಿಕಣ್ಣ ಬರಲೇ ಇಲ್ಲ. ಭಯದಿಂದ ಬಾಗಿಲು ಕಡೆ ನೋಡುತ್ತಾ ಕುಳಿತಿದ್ದ ನನಗೆ ಕಾಲಿಂಗ್ ಬೆಲ್ ಸದ್ದಾಯಿತು. ಅಣ್ಣ ಬಂದ ಅಂತ ಬಾಗಿಲು ತೆಗೆದ ನನಗೆ ಮಾವನ ನೋಡಿ ಕೈಕಾಲು ನಡುಗಲು ಶುರುವಾಯಿತು. ಅವನು ದೊಡ್ಡಪ್ಪನ ಮೇಲಿರುವ ಭಯಕ್ಕೆ ನನ್ನ ತಂಟೆಗೆ ಬರೋದಿಲ್ಲ ಅಂತ ಭಾವಿಸಿದ ನನಗೆ ಅವನ ಆಗಮನ ನನಗೆ ಉಸಿರು ನಿಲ್ಲಿಸುವಂಥ ಅನುಭವವನ್ನು ನೀಡಿತ್ತು. ಅವನಿಂದ ನಾನಿಷ್ಟು ಮಾನಸಿಕ ಕಿರುಕುಳ ಅನುಭವಿಸಿದ್ದೆ ಎಂದು ನನಗೆ ಮಾತ್ರ ಗೊತ್ತು. ಒಳಗೆ ಬಂದವನೇ ನನ್ನ ಕೈ ಹಿಡಿದು ಬಾಯಿ ಮುಚ್ಚಿ ಎಳೆದುಕೊಂಡು ಹೋಗಿ ಕಾರಿನಲ್ಲಿ ಕೂರಿಸಿಕೊಂಡು ಬಿಟ್ಟ. ಕೂಗಲು ನನಗೆ ಅವಕಾಶ ಕೊಡದಂತೆ ಗಟ್ಟಿಯಾಗಿ ನನ್ನ ಬಾಯಿ ಮುಚ್ಚಿದ್ದ. ಎಷ್ಟೋ ಬಾರಿ ಅವನಿಂದ ತಪ್ಪಿಸಿಕೊಂಡ ನನಗೆ ಈ ಬಾರಿ ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಇರಲಿಲ್ಲ. ಯಾರಿಗೋ ಫೋನ್ ಮಾಡಿ, ಥ್ಯಾಂಕ್ಸ್ ಅಂಕಿತಾ, ನಿನ್ನ ಸಹಾಯದಿಂದ ನನಗೆ ಮಧು ಸಿಕ್ಕಿದ್ಲು ಎಂಬ ಮಾತು ಕೇಳಿ ನನಗೆ ಏನು ಮಾಡಬೇಕಂತಲೇ ತೋಚಲಿಲ್ಲ. ಇವಳಿಗೆ ಅದು ಹೇಗೆ ಮಾವನ ನಂಬರ್ ಸಿಕ್ತೋ ನನಗೆ ಗೊತ್ತಾಗಲಿಲ್ಲ. ನನ್ನ ಮೇಲೆ ಅವಳಿಗೆ ಕೋಪ ಇರಬಹುದು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳ ಈ ಮಟ್ಟಗಿನ ದ್ವೇಷ ನೋಡಿ ಸಾವು ನನಗೆ ಈ ಕ್ಷಣವೇ ಬರಬಾರ್ದ ಅಂತ ರೋಚಿಸಿದ್ದೆ. ಬರೀ ಆಸ್ತಿಗಾಗಿ ಮಾವ ಏನಾದರೂ ನನಗೆ ಹಿಂಸೆ ಕೊಡ್ತಾ ಇದ್ದಿದ್ರೆ ನಾನು ಆಸ್ತಿನ ಯಾವತ್ತೂ ಬರ್ಕೊಡ್ತಿದ್ದೆ. ಆದರೆ ಮಾವ ನನ್ನನ್ನೇ ಬಯಸಿದ್ದ. ಅವನ ಉಪಟಳದಿಂದ ತಪ್ಪಿಸಿಕೊಳ್ಳಲು ನಾ ಪಟ್ಟ ಪಾಡು 1 2. ನನ್ನ ಕಣ್ಣು ಮುಚ್ಚಿ ನಾನು ಪೂಜಿಸೋ ದೇವರ ಬೇಡಿ ಕಣ್ಣು ತೆರೆದ ಕ್ಷಣವೇ ಅಕಸ್ಮಾತಾಗಿ ನಿಂತಿದ್ದ ಒಂದು ಕಾರಿಗೆ ಡಿಕ್ಕಿ ಹೊಡೆದ. ತಕ್ಷಣ ಹಾಕಿದ ಬ್ರೇಕಿಗೆ ನನ್ನ ತಲೆಗೆ ಸ್ವಲ್ಪ ಏಟು ಬಿದ್ದು ಹಣೆ ಬಾತುಕೊಂಡಿತ್ತು. ಕಾರಿನಿಂದ ಇಳಿದು ಬಂದ ನಿಮ್ಮನ್ನು ನೋಡಿ ನನಗೆ ಆಶ್ಚರ್ಯ ಆಗಿತ್ತು. ಪ್ರತಿ ಬಾರಿ ನಾನು ಸಂಕಷ್ಟದಲ್ಲಿ ಸಿಲುಕಿದಾಗ ನೀವು ನನ್ನ ಕಣ್ಣೆದುರಿಗೆ ಬರೋದು ವಿಪರ್ಯಾಸನ ಅಥವಾ ವಿಧಿಲಿಖಿತನ ಒಂದು ಗೊತ್ತಾಗಲಿಲ್ಲ. ನೀವು ಬಂದವರೇ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದ ಮಾವನ ಕೊರಳ ಪಟ್ಟಿಯನ್ನು ಹಿಡಿದು ಹೊರಗೆಳೆದಿರಿ. ನಿಮ್ಮಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸಿಕೊಂಡು ಜಗಳವಾಡುತ್ತಿರುವಾಗಲೇ ನನಗೆ ತಪ್ಪಿಸಿಕೊಳ್ಳಲು ಇದೇ ಒಳ್ಳೆ ಸಮಯ, ಇದೊಂದೇ ಮಾರ್ಗ ಅಂತ ನಾನು ನಿಮಗೆ ಮನದಲ್ಲೇ ಧನ್ಯವಾದ ತಿಳಿಸಿ ಓಡಿದೆ. ಬೆಂಗಳೂರನ್ನು 6 ತಿಂಗಳಿಂದ ನೋಡಿದ ಪ್ರಭಾವ ದೊಡ್ಡಪ್ಪನ ಮನೆ ಕಂಡು ಹಿಡಿಯೋದು ಕಷ್ಟ ಅನಿಸಲಿಲ್ಲ. ರಾತ್ರಿ 9 ಸಮಯ. ಬಿರುಸಾಗಿ ಹೆಜ್ಜೆ ಹಾಕಿದೆ. ಕಾರ್ತಿಕ್ ಅಣ್ಣ ಬಂದಿರಬಹುದು ಎಂದು ಯೋಚಿಸಿ ಒಂದೇ ಉಸಿರಿನಲ್ಲಿ ಓಡಿ ಮನೆ ಬಳಿ ಬರೋ ಅಷ್ಟರಲ್ಲಿ ಗಂಟೆ ಆಗಲೇ 9 ತೋರುತ್ತಾ ಇತ್ತು. ಮಾವನನ್ನು ಎಳೆದುಕೊಂಡು ಹೋಗುವಾಗ ತೆರೆದಿದ್ದ ಬಾಗಿಲು ಹಾಗೆ ತೆರೆದೇ ಇತ್ತು. ಇನ್ನು ಕಾರ್ತಿಕ್ ಅಣ್ಣ ಬಂದಿರಲಿಲ್ಲ. ಒಳಗೆ ಬಂದು ಹೊಟ್ಟೆ ತುಂಬ ಗಟಗಟನೆ ನೀರು ಕುಡಿದು ಸುಧಾರಿಸಿಕೊಳ್ಳುವಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಅಂಕಿತ ಮನೆಗೆ ಬಂದರು. ಆಗ ನನಗೆ ಸ್ವಲ್ಪ ನಿರಾಳವಾಯಿತು. ನನ್ನ ನೋಡಿದ ಅಂಕಿತ ಮಾತ್ರ ಆಶ್ಚರ್ಯವಾಗಿ ನೋಡಿದಳು. ನಾನು ಈ ಮನೆಯಲ್ಲಿ ಇರುವುದಿಲ್ಲ ಎಂದು ತಿಳಿದುಕೊಂಡಿದ್ದ ಅವಳಿಗೆ ನಾನು ಮನೆಯಲ್ಲೇ ಇದ್ದಿದ್ದು ಸ್ವಲ್ಪವೂ ರುಚಿಸಲಿಲ್ಲ. ತಕ್ಷಣ ಮೊಬೈಲ್ ಹಿಡಿದು ಮನೆಯಿಂದ ಹೊರಗೋದಳು. ಅಲ್ಲಿವರೆಗೂ ನನಗೆ ಹಣೆಗಾಗಿದ್ದ ಗಾಯದ ಬಗ್ಗೆ ಯೋಚಿಸಿರಲಿಲ್ಲ. ದೊಡ್ಡಪ್ಪ ಅನಿರೀಕ್ಷಿತವಾಗಿ ಕೇಳಿದಾಗ ನನ್ನ ಮುಖ ನೋಡಿ ಭಯದಿಂದ ನಡುಗುತ್ತಿದ್ದ ಅಂಕಿತನ ನೋಡಿ ಸತ್ಯ ಹೇಳದೆ ಬಾತ್ರೂಮಿನಲ್ಲಿ ಜಾರಿ ಬಿದ್ದೆ ಎಂದು ಸುಳ್ಳು ಹೇಳಿದ್ದೆ. ದೊಡ್ಡಪ್ಪನ ಬಳಿ ಈ ವಿಷಯ ಹೇಳೋದಕ್ಕೆ ಹೋಗಲಿಲ್ಲ. ನನ್ನ ಅನಾಥೆ ಬೀದಿ ಬಿಕಾರಿ ಅನ್ನೋ ಮಾತಿಗೆ ದೊಡ್ಡಪ್ಪ ಅವಳಿಗೆ ಹೊಡೆಯೋದಕ್ಕೆ ಹೋಗಿದ್ರು. ಇನ್ನು ಈ ವಿಷಯ ಗೊತ್ತಾದರೆ ದೊಡ್ಡಪ್ಪ ಅವಳಿಗೆ ಏನು ಮಾಡ್ತಾರೋ ಅನ್ನೋ ಭಯದಲ್ಲಿ ನಾನು ಅವರಿಗೆ ಏನೂ ಹೇಳಲಿಲ್ಲ. ನನ್ನಿಂದ ತಂದೆ ಮಗಳು ದೂರ ಆಗೋದು ಇಷ್ಟ ಇರಲಿಲ್ಲ. ಹಾಗಾಗಿ ನಾನೇನು ಮಾತಾಡಲಿಲ್ಲ. ಅಲ್ಲಿಂದ ನನಗೆ ದಾರಿಲಿ ಒಬ್ಬಳೇ ಹೋಗೋದಕ್ಕೂ ಭಯ ಆಗ್ತಾಯಿತ್ತು. ಯಾವಾಗ ವೈಷ್ಣವಿ ನನಗೆ ಪರಿಚಯ ಆದ್ಲೋ ಅವಳ ಜೊತೆನೇ ನನ್ನ ಓಡಾಟ ಶುರುವಾಯಿತು. ನನಗಾಗಿ ಮಿಡಿಯೋ ಜೀವ ನನಗೆ ಸಿಕ್ಕ ಮೇಲೆ ನನ್ನ ನೋವನ್ನೆಲ್ಲ ಮರೆತೆ. ಆದರೆ ನಿಮ್ಮನ್ನು ಮರೆಯಲಿಲ್ಲ ಸೂರ್ಯ. ನಿಮ್ಮ ಹೆಸರು, ನಿಮ್ಮ ಬಗ್ಗೆ ಎಳ್ಳಷ್ಟು ತಿಳಿಯದೆ ನಾನು ನಿಮ್ಮನ್ನು ಆರಾಧಿಸೋದಕ್ಕೆ ಶುರು ಮಾಡಿದ್ದೆ. ಭೂಮಿ ದುಂಡಾಗಿದೆ, ಇಂದಲ್ಲ ನಾಳೆ ನೀವು ಸಿಗುತ್ತೀರಾ. ನಿಮಗೆ ನನ್ನ ಹೃದಯದಾಳದಿಂದ ಧನ್ಯವಾದ ಅರ್ಪಿಸಬೇಕೆಂದು ಕಾಯ್ತಾ ಇದ್ದೆ. ಜೀವನದಲ್ಲಿ ಓದು ಕೆಲಸವಷ್ಟೇ ಮುಖ್ಯವೆಂದು ಮತ್ತೆ ಸಾಬೀತುಪಡಿಸಿದ್ದು ದೊಡ್ಡಮ್ಮನ ಕೊಂಕು ಮಾತು. ಬಿಟ್ಟಿ ತಿನ್ನಲು ಬಂದು ಬಿಡಲ್ಲ ಎಂಬ ದೊಡ್ಡಮ್ಮನ ಮಾತು ನನಗೆ ಮನೆಯಲ್ಲಿ ಒಂದು ತುತ್ತು ಅನ್ನ ತಿನ್ನಬೇಕಾದ್ರೂ ಹಿಂಸೆ ಕೊಡ್ತಾ ಇತ್ತು. ಅಲ್ಲಿನ ಗಾಳಿ ನನಗೆ ಉಸಿರುಗಟ್ಟಿಸುತ್ತಿತ್ತು. ಹೇಗೋ ಡಿಗ್ರಿ ಮುಗಿಸಿ ಕೈಯಲ್ಲೊಂದು ಕೆಲಸವಿಡಿದು ಬಿಟ್ಟರೆ ಸಾಕು ಅನ್ನೋ ಅಷ್ಟು ಮನಸ್ಸು ರೋಸಿ ಹೋಗಿತ್ತು. ಡಿಗ್ರಿ ಮುಗ್ದಿತ್ತು. ಆದರೆ ದೊಡ್ಡಪ್ಪ ನಾನು ಮುಂದೆ ಓದಬೇಕು ಅಂತ ಒತ್ತಾಯಿಸಿದ್ರು. ಕೆಲಸಕ್ಕೆ ಹೋಗೋ ಆಲೋಚನೆನ ಬಿಟ್ಟು ಉನ್ನತ ವ್ಯಾಸಂಗಕ್ಕೆ ಸಮ್ಮತಿ ಸೂಚಿಸಿ MBA ಮಾಡಲು ಹೆಚ್ಚು ಖರ್ಚಾಗುತ್ತೆ ಅಂತ MCOM ಮಾಡುವುದಾಗಿ ತಿಳಿಸಿ ಗೌರ್ಮೆಂಟ್ ಕಾಲೇಜಿಗೆ ಸೇರಿಕೊಂಡೆ. ಆದರೆ ನನ್ನ ಮನಸ್ಸಿಗೆ ಆದಷ್ಟು ಬೇಗ ಈ ಮನೆಯಿಂದ ಹೊರಗೋದರೆ ಸಾಕು ಅನ್ನೋಷ್ಟು ಬೇಸರ ಮೂಡಿಸಿತ್ತು.
ಒಂದಲ್ಲ ಒಂದು ದಿನ ನಿಮ್ಮನ್ನು ನೋಡೇ ನೋಡ್ತೀನಿ ಎಂಬ ಭರವಸೆ ಇಟ್ಟುಕೊಂಡು ಬದುಕುತ್ತಿದ್ದ ನನಗೆ ನೀವು ಒಂದಿನ ಏಕಾಏಕಿ ನನ್ನ ಕಣ್ಣೆದುರಿಗೆ ಬರಬಹುದು ಎಂದು, ಅದು ದೊಡ್ಡಪ್ಪನ ಮನೆಗೆ ಎಂದು ಒಂದು ಸಣ್ಣ ನಿರೀಕ್ಷೆಯೂ ಮಾಡಿರಲಿಲ್ಲ ನಾನು. ಅಂದು ನಿಮ್ಮನ್ನು ನೋಡಿದ ಖುಷಿಯಲ್ಲಿ ನನ್ನ ಮನಸ್ಸು ತಾಳ ತಪ್ಪಿತ್ತು. ಹೃದಯದ ಭಾವತಂತಿ ಮಿಡಿಯೋದಕ್ಕೆ ಶುರುವಾಯಿತು. ನನ್ನನ್ನು ನಾನೇ ಮರೆತು ನಿಮ್ಮನ್ನು ನೋಡೋದಕ್ಕೆ ಶುರು ಮಾಡಿದೆ. ಎಷ್ಟರ ಮಟ್ಟಿಗೆ ಎಂದರೆ ಪೊರಕೆ ಬಿದ್ದು ಅದು ಸದ್ದು ಮಾಡುವವರೆಗೂ. ನನ್ನ ಮೇಲೆ ನನಗೆ ಎಚ್ಚರವಿರಲಿಲ್ಲ. ನೀವು ದೊಡ್ಡಮ್ಮನನ್ನು ಕೇಳಿದ್ದು ನೋಡಿ ದೊಡ್ಡಮ್ಮನ ಸಂಬಂಧಿಕರಿರ್ಬೋದಾ ಅಥವಾ ಪರಿಚಯದವರಿರ್ಬೋದಾ ಹೀಗೆ ನಾನಾ ಬಗೆ ಯೋಚನೆ. ದೊಡ್ಡಮ್ಮ ಕರೆಯೋವರೆಗೂ ನಿಮ್ಮದೇ ಗುಂಗಿನಲ್ಲಿ ತೇಲಿ ಹೋಗಿದ್ದೆ. ನನ್ನನ್ನು ಗುರುತಿಸಬಹುದು, ಮಾತಾಡಿಸಬಹುದು ಎಂದು ಎಷ್ಟೋ ಆಸೆ ಇಟ್ಟುಕೊಂಡಿದ್ದ ಮನಕ್ಕೆ ನೀರೆರೆಚಿತು. ಈ ಹುಡುಗಿ ಯಾರು ಎಂಬ ನಿಮ್ಮ ಮಾತು. ನಾನು ನಿಮಗೆ ನೆನಪಿರಬಹುದು ಎಂದು ಆಲೋಚಿಸಿದ ನನ್ನ ಮೂರ್ಖತನಕ್ಕೆ ನಾನೇ ಛೀಮಾರಿ ಹಾಕಿಕೊಂಡೆ. ಆದರೆ ನಿಮ್ಮನ್ನು ಮಾತನಾಡಿಸಬೇಕು, ನಿಮಗೆ ಧನ್ಯವಾದ ತಿಳಿಸಬೇಕು ಎಂದುಕೊಂಡರೂ ಯಾಕೋ ಮನಸ್ಸು ನಿಮ್ಮ ಎದುರುಗಡೆ ನಿಲ್ಲಲು ಒಪ್ಪಲಿಲ್ಲ. ನೀವು ಮನೆಯಿಂದ ಹೊರಡೋವರೆಗೂ ಅಡುಗೆ ಮನೆಯಿಂದಲೇ ಕದ್ದು ಮುಚ್ಚಿ ನಿಮ್ಮನ್ನು ನೋಡಿದ್ದೆ. ಆಮೇಲೆ ತಿಳಿದಿತ್ತು ನೀವು ದೊಡ್ಡಪ್ಪನ ಸ್ನೇಹಿತನ ಮಗ, ಕಾರ್ತಿಕ್ ಅಣ್ಣನ ಬೆಸ್ಟ್ ಫ್ರೆಂಡ್ ಎಂದು. ಅವತ್ತು ನನ್ನ ಮನಸ್ಸು ಎಷ್ಟು ಸಂತಸಪಟ್ಟಿತ್ತು ಅಂದರೆ ಅದನ್ನು ವರ್ಣಿಸೋಕೆ ವಿವರಿಸೋಕೆ ನನ್ನ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಆದರೆ ದೊಡ್ಡಮ್ಮನ ಮಾತು, ಸೂರ್ಯ MS ಮುಗಿಸಿಕೊಂಡು ಬರೋ ಅಷ್ಟರಲ್ಲಿ ನಿನ್ನದು ಇಂಜಿನಿಯರಿಂಗ್ ಮುಗಿಯುತ್ತೆ, ಆಮೇಲೆ ಓಲಗ ಊದ್ಸೋದೆ ಎಂಬ ಮಾತು ಕೇಳಿ ಅಷ್ಟೇ ವೇಗವಾಗಿ ನನ್ನ ಮನಸ್ಸಿನ ಸಂತೋಷ ಮಾಸಿತ್ತು. ಮನಸ್ಸಿನಲ್ಲಿ ಹರಡಿದ್ದ ಬಯಕೆಯ ರಂಗೋಲಿ ದೊಡ್ಡಮ್ಮನ ಮಾತು ಕೇಳಿ ಜೋರಾದ ಮಳೆಗೆ ಕುಚ್ಚಿ ಹೋಗುವಂತಾಗಿತ್ತು. ಅಂದು ಹೃದಯ ವಿರಹದ ನೋವಿನಲ್ಲಿ ವಿಲಗುಟ್ಟಿತ್ತು. ನಿಮ್ಮನ್ನು ಯಾವಾಗ ನೋಡೋದು ಅಂತ ಕಾತುರದಿಂದ ಕಾಯ್ತಾ ಇದ್ದಿದ್ದು ನಾನು, ಇಂದಲ್ಲ ನಾಳೆ ನೀವು ನನ್ನವರಾಗುವಿರಿ ಎಂಬ ಭ್ರಾಂತಿಯಲ್ಲಿ ಇಷ್ಟು ದಿನ ಬದುಕಿದ ನನಗೆ ಇನ್ಮುಂದೆ ನೀವು ಅಂಕಿತನಿಗೆ ಸೇರಿದವರು ಅಂತ ತಿಳಿದಾಗಿನಿಂದ ಮನದಲ್ಲಿ ಅಶಾಂತಿಯೇ ಭುಗಿಲೆದ್ದಿತ್ತು. ತಾಯಿ ಸಾವು, ತಂದೆ ತಿರಸ್ಕಾರ, ಮಾವನ ಉಪಟಳ, ಅಜ್ಜಿ ಸಾವು, ದೊಡ್ಡಮ್ಮನ ಕೊಂಕು, ಈ ಎಲ್ಲ ನೋವಿಗಿಂತ ಅತಿಯಾಗಿ ಪರಿಣಮಿಸಿದ ನೋವು ಅಂದರೆ ನೀವು ನನ್ನವರಲ್ಲ ಅನ್ನೋ ನೋವು. ನನ್ನನ್ನು ಎಷ್ಟರ ಮಟ್ಟಿಗೆ ಕಾಡಿತ್ತು ಅಂದರೆ ಅದು ಪ್ರತಿ ಬಾರಿ 90ಕ್ಕಿಂತ ಹೆಚ್ಚಾಗಿ ಅಂಕ ಬರುವಂತೆ ಓದುತ್ತಿದ್ದ ನಾನು ಮೊದಲ ಬಾರಿ ಫೇಲ್ ಆಗಿದ್ದೆ. ಹಾಗಾದರೆ ಯೋಚಿಸಿ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸಿರ್ಬೋದು ಅಂತ. ಅಂದು ಮೊದಲ ಬಾರಿ ದೊಡ್ಡಪ್ಪನ ಕೈಯಲ್ಲಿ ಬಯಸಿಕೊಂಡೆ. ಅಂದೇ ನಿರ್ಧಾರ ಮಾಡಿದೆ, ಸಿಗದೇ ಇರೋ ನಿಮಗೋಸ್ಕರ ಯೋಚಿಸಿ ನನ್ನ ವಿದ್ಯಾಭ್ಯಾಸನ ಹಾಳು ಮಾಡಿಕೊಳ್ಳೋದು ನನ್ನ ಹುಚ್ಚುತನ ಅಂತ. ಅಲ್ಲಿಂದ ಮನಸ್ಸನ್ನು ನನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದೆ. ಯಾವುದರ ಮೇಲೂ ನಾನು ಆಸೆ ಇಟ್ಟುಕೊಂಡವಳಲ್ಲ. ಅದು ಹೇಗೆ ನಿಮ್ಮ ಮೇಲೆ ಆಸೆ ಇಟ್ಕೊಂಡೋ ನನಗೆ ತಿಳಿದಿಲ್ಲ. ಜೀವನವೆಲ್ಲ ಅನಿರೀಕ್ಷಿತ ಮತ್ತು ಆಶ್ಚರ್ಯ. ಯಾರಿಗೆ ಸೇರಬೇಕೋ ಅವ್ರಿಗೆ ಸಿಗೋದು ಅಂತ ದೃಢವಾಗಿ ನಿಶ್ಚಯಿಸಿದೆ. ನಾನು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ನಿಮ್ಮನ್ನು ಮರಿಲಿಲ್ಲ. ಹಾಗಂತ ಸಿಗದೇ ಇರೋದನ್ನು ನೆನಪಿಸಿಕೊಂಡು ಕೊರಗೋ ಮೂರ್ಖಿ ನಾನಾಗಲಿಲ್ಲ. MCom ಮುಗಿಸಿ ಒಂದು ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಸಿಕ್ಕಿತ್ತು. ಈಗ ನಾನು ಸ್ವತಂತ್ರಳಾದೆ ಅಂತ ಖುಷಿ ಪಡಲೋ ಅಥವಾ ದೊಡ್ಡಪ್ಪ ನಿನ್ನ ಮದುವೆನ ಮಾಡ್ತೀನಿ ಅನ್ನೋದಕ್ಕೆ ದುಃಖ ಪಡಲೋ ಒಂದು ತಿಳಿಲಿಲ್ಲ. ಜೀವನ ನಿಂತ ನೀರಾಗಬಾರ್ದು, ಹರಿಯೋ ನದಿಯಾಗಿರಬೇಕು ಅಂತ ಮದುವೆಗೆ ಸಮ್ಮತಿ ಸೂಚಿಸಿಬಿಟ್ಟೆ. ಆದರೆ ದೊಡ್ಡಮ್ಮ ಖ್ಯಾತಿ ತೆಗೆದ್ರು. ಮೊದಲು ನನ್ನ ಮಗಳು ಮದುವೆ ಮಾಡಿ, ಆಮೇಲೆ ಇವಳು ಮದುವೆ ಮಾಡಿ, ಎಲ್ಲ ದುಡ್ಡನ್ನು ನನ್ನ ಮದುವೆಗೆ ಖರ್ಚು ಮಾಡಿಬಿಟ್ರೆ ಅನ್ನೋ ಭಯ ದೊಡ್ಡಮ್ಮನಿಗೆ. ದೊಡ್ಡಮ್ಮನ ವಾದದಿಂದ ದೊಡ್ಡಪ್ಪ ಮೊದಲು ಅಂಕಿತನ ಮದುವೆ ಮಾಡೋದಕ್ಕೆ ನಿಶ್ಚಯ ಮಾಡಿದ್ರು. ಎಷ್ಟೋ ಸರ್ತಿ ನನ್ನ ಕೈಯಲ್ಲಿ ಕೆಲಸ ಇದೆ, ಎಲ್ಲಾದರೂ ದೂರ ಹೋಗಿಬಿಡಬೇಕು ಅಂದ್ಕೊಂಡೆ. ಆದರೆ ಅದು ಮಾತ್ರ ಸಾಧ್ಯ ಆಗಲಿಲ್ಲ. ಅಂತೂ ಅಂಕಿತನ ಜೊತೆ ನಿಮ್ಮ ಮದುವೆ ನಿಶ್ಚಯನೂ ಆಯಿತು. ಒಳಗಡೆ ಬೇಯ್ತಾ ಇದ್ರು, ಹೊರಗಡೆ ತಣ್ಣಗೆ ಕಾಣ್ತಾ ಇದ್ದೆ. ಹತ್ತು ಕಣ್ಣೀರು ಬತ್ತಿ ಹೋಗಿತ್ತು. ನಿದ್ದೆ ದೂರ ಆಗಿತ್ತು. ಊಟ ಬೇಡವಾಗಿತ್ತು. ಆ 15 ದಿನ ಸತ್ತು ಬದುಕಿದ್ದೆ. ಮನೆ ಮಂದಿಗೆಲ್ಲ ಸಂತೋಷ. ಆದರೆ ನನಗೆ ದೊಡ್ಡಪ್ಪನಿಗೆ ಹೇಳಲ್ಲ, ನಾನು ಸೂರ್ಯನನ್ನು ಪ್ರೀತಿಸ್ತಾ ಇದ್ದೀನಿ, ಅವರನ್ನು ನನ್ನ ಜೊತೆ ಮದುವೆ ಮಾಡಿಕೊಡಿ ದೊಡ್ಡಪ್ಪ ಅಂತ ಕೇಳಲ್ಲ ಎಂಬ ಹುಚ್ಚು ಆಲೋಚನೆಗಳು ನನ್ನ ಬಳಿ ಸುಳಿತಾನೇ ಇತ್ತು. ನಿಮ್ಮನ್ನು ನೋಡಿದ್ದು 2 ಬಾರಿ ಆದರೂ ಅದೆಷ್ಟೋ ದಿನದ ಪರಿಚಯದವರಂತೆ ಭಾಸವಾಗ್ತಾ ಇತ್ತು ನನ್ನ ಮನಸ್ಸಿಗೆ. ಮರುದಿನ ನೀವು ನನ್ನಿಂದ ಶಾಶ್ವತವಾಗಿ ದೂರವಾಗುವ ದಿನ. ಆದರೂ ಗಟ್ಟಿ ಮಾಡಿಕೊಂಡೆ ಮನಸ್ಸನ್ನು. ಆದರೆ ನೀವು ನನ್ನ ಕಣ್ಣೆದುರಿಗೆ ಬಂದರೆ ಈ ಮನಸ್ಸು ದೌರ್ಬಲ್ಯಗೊಳ್ಳುತ್ತಿತ್ತು. ಹೇಗೋ ಕಷ್ಟವಾದರೂ ಸರಿ ಎಂದು ನಗುಮುಖ ತೊಟ್ಟು ಸುಮ್ಮನಾದೆ. ಆದರೆ ವಿಧಿ ಸುಮ್ಮನೆ ಇರಲಿಲ್ಲ. ಅಂಕಿತಾನಿಗೆ ಈ ಮದುವೆ ಇಷ್ಟವಿರದೆ ಅವಳು ಬೇರೆಯವರನ್ನು ಮದುವೆಯಾಗಿ ಬಂದಳು. ಅವತ್ತು ನನ್ನ ಮನಸ್ಸು ಒಳಗೊಳಗೆ ಅದೆಷ್ಟು ಸಂತೋಷಪಟ್ಟಿತ್ತೆಂದರೆ ಆ ದಿನ ನಾನು ಸ್ವಾರ್ಥಿಯಾಗಿದ್ದೆ. ದೊಡ್ಡಪ್ಪನ ನೋವು, ನಿಮ್ಮ ನೋವು ಯಾವುದು ನನ್ನ ಕಣ್ಣಿಗೆ ಕಾಣಲೇ ಇಲ್ಲ.
ದೊಡ್ಡಪ್ಪ ನನ್ನ ಬಳಿ ಬಂದು ನೀನು ಸೂರ್ಯನ್ನೇ ಮದುವೆ ಆಗು ಅಂತ ಹೇಳಿದಾಗ ಒಂದು ಮನಸ್ಸಿಗೆ ಖುಷಿ ಆದರೆ ಇನ್ನೊಂದು ಮನಸ್ಸು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಲಿಲ್ಲ. ಯಾಕಂದರೆ ಒಮ್ಮೆ ಬೇಡ ಅಂತ ಹೇಳಿದ ವಸ್ತು ಆಗಲಿ ಮನುಷ್ಯರನ್ನಾಗಲಿ ನನ್ನ ಜೀವನದಲ್ಲಿ ಮತ್ತೆ ಪ್ರವೇಶಿಸಿಕೊಳ್ಳುತ್ತಿರಲಿಲ್ಲ ನಾನು. ಆದರೆ ದೊಡ್ಡಪ್ಪನ ಕಣ್ಣೀರು ಮತ್ತು ಎಲ್ಲವುದಕ್ಕಿಂತ ನನ್ನ ಸ್ವಾರ್ಥ ಮನಸ್ಸು ನಿಮ್ಮನ್ನು ಮದುವೆ ಮಾಡಿಕೊಳ್ಳಲು ಪ್ರೇರೇಪಿಸಿಬಿಟ್ಟಿತ್ತು, ನಿಮ್ಮ ಪ್ರೀತಿ ಗಳಿಸಬಹುದು ಎಂಬ ಹುಚ್ಚು ಕಲ್ಪನೆಯಿಂದ. ಆದರೆ ಅವತ್ತು ವೈಷ್ಣವಿ ಆಡಿದ ಒಂದು ಮಾತು ನಿಮ್ಮೆಲ್ಲರ ಮುಂದೆ ನನ್ನ ತಪ್ಪಿತಸ್ಥಳನ್ನಾಗಿ ಮಾಡ್ತು. ಈಗಲೂ ಹೇಳ್ತಾ ಇದ್ದೀನಿ ಅತ್ತೆ, ನೀವು ನಂಬಿದ್ರೆ ನಂಬಿ, ಇಲ್ಲ ಬಿಡಿ, ನಾನು ಪ್ರೀತಿಸಿದ್ದು ನಿಮ್ಮ ಮಗನನ್ನು ಮಾತ್ರ ಎಂದು ಸೋಫಾದ ಮೇಲೆ ಕುಳಿತಳು. ದೇವ್ರೆ, ನನ್ನ ಮನಸ್ಸು ಇಷ್ಟು ಕೆಟ್ಟು ಹೋಗಿದ್ಯಾ? ಅದಕ್ಕೆ ಮಾತು ಕೇಳಿ ನನ್ನ ಸೊಸೆ ಮೇಲೆ ಕೆಟ್ಟ ಆಪಾದನೆ ಮಾಡಿಬಿಟ್ನಲ್ಲ ಎಂದು ತನ್ನನ್ನೇ ತಾನು ಜರಿದುಕೊಳ್ಳುತ್ತಾ ಗಂಡನ ಕೆಂಗಣ್ಣಿಗೆ ಕುರಿಯಾಗಿ ತಲೆ ತಗ್ಗಿಸುತ್ತಾ ನಿಂತು ಬಿಟ್ಟರು ವಿದ್ಯಾ. ತನ್ನ ಗೆಳತಿ ಅವಳ ಜೀವನದಲ್ಲಿ ಅನುಭವಿಸಿದ ನೋವನ್ನು ಕೇಳಿ ತನ್ನನ್ನು ತಾನೇ ಶಪಿಸಿಕೊಂಡಳು ವೈಷ್ಣವಿ. ನಾನು ಅವಳ ಉತ್ತಮ ಗೆಳತಿ ಅಂತ ಹೇಳ್ಕೊಳ್ತಾ ಇದ್ದೆ, ಅವಳ ಮನಸ್ಸಿನಲ್ಲಿ ಅಡಗಿದ ನೋವು ನನಗೆ ಕಾಣಿಸ್ಲೇ ಇಲ್ವಾ ಎಂದು ಒಳಗೆ ಬಂದು ಸೋಫಾದ ಮೇಲೆ ಕುಳಿತು ಬಿಕ್ಕುತ್ತಿದ್ದ ಗೆಳತಿಯ ಹೆಗಲ ಮೇಲೆ ತನ್ನ ಕೈ ಇರಿಸಿದಳು. ಇಷ್ಟೊತ್ತು ಅಳುತ್ತಿದ್ದ ಮಧುರಾಗೆ ನೀರಿನಲ್ಲಿ ಮುಳುಗುತ್ತಿದ್ದವರಿಗೆ ಹುಲ್ಲುಕಡ್ಡಿ ಆಸರಿಯಂತೆ ಕಂಡಳು ವೈಷ್ಣವಿ. ಈ ಕ್ಷಣ ಅವಳ ಮನಸ್ಸಿಗೆ ಸಮಾಧಾನ ಮಾಡುವ ಜೀವವೆಂದರೆ ಅವಳೊಬ್ಬಳೇ. ಅವಳನ್ನು ಕಂಡಿದ್ದೇ ಗಟ್ಟಿಯಾಗಿ ಅಪ್ಪಿಬಿಟ್ಟಳು. ತನ್ನನ್ನು ಗಾಢವಾಗಿ ಅಪ್ಪಿದ ಗೆಳತಿಯ ಬೆನ್ನ ಸವರಿದಳು. ಕ್ಷಣಕಾಲ ಅವಳಿಗೆ ಉಸಿರಾಡಲು ಕಷ್ಟವಾಯಿತು. ಅಷ್ಟು ಗಟ್ಟಿಯಾಗಿ ಅಪ್ಪಿದ ಗೆಳತಿಯನ್ನು ಸಮಾಧಾನಿಸಿ, ಮಧು ಅಳ್ಬೇಡ ಕಣೆ, ನನಗೂ ಅಳು ಬರುತ್ತೆ ಎಂದು ತನ್ನ ಕಣ್ಣೀರು ಒರೆಸಿದ ಗೆಳತಿಯ ಕೈ ಹಿಡಿದು, ವೈಶು ನನಗೊಂದು ಸಹಾಯ ಮಾಡ್ತೀಯಾ? ಬಲು ಸಂಕಟದಿಂದ ಕೇಳಿದ ಗೆಳತಿಯ ನೋಡಿ, ಯಾಕೆ ಮಧು ಹಾಗೆ ಕೇಳ್ತಾ ಇದೆಯಾ? ಏನು ಹೇಳು, ನಾನು ನಿನಗೆ ಏನು ಬೇಕಾದರೂ ಮಾಡ್ತೀನಿ ಎಂದಳು ವೈಷ್ಣವಿ. ವೈಶು, ನೀನು ಯಾವಾಗಲೂ ಹೇಳ್ತಿದ್ಯಲ್ಲ ನನ್ನ ಜೊತೆ ಬಂದುಬಿಡು, ಇಬ್ಬರು ಪಿ ಜಿಲಿರೋಣ ಅಂತ. ನಾನು ಈಗ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿನ್ನ ಜೊತೆ ಕರ್ಕೊಂಡು ಹೋಗು. ನನಗೂ ಸಾಕಾಗಿದೆ ಬೇರೆಯವರ ಆಸರೆಯಲ್ಲಿ ಹೊರೆಯಾಗಿ ಬದುಕಿ. ಇನ್ಮೇಲೆ ನಾನು ಒಂಟಿಯಾಗಿ ಬದುಕೋದನ್ನು ಅಭ್ಯಾಸ ಮಾಡ್ಕೊಳ್ತೀನಿ. ಹೇಗೂ ನನ್ನ ಕೆಲಸಕ್ಕೆ ನಾನು ರಿಸೈನ್ ಮಾಡಿಲ್ಲ, ಅದೇ ಕೆಲಸ ನನಗೆ ಸಿಗುತ್ತೆ. ಸ್ವಲ್ಪ ದಿನ ನಿನ್ನ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಡೆ ಎಂದು ಕೋರಿಕೆಯಿಂದ ಕೇಳಿದ ಗೆಳತಿಯ ಮಾತಿಗೆ ಬಾ ಎನ್ನಲು ಆಗದೆ ಬೇಡ ಎನ್ನಲು ಆಗದೆ ವಿಲವಿಲ ಒದ್ದಾಡಿದಳು ವೈಷ್ಣವಿ. ಮೊದಲ ಬಾರಿ ಮಧುವಿನ ದುಡುಕುತನ ಅವಳಿಗೆ ಕಾಣಿಸಿತ್ತು. ಕ್ಷಣಗಳಿಗೆ ಯೋಚಿಸಿ, ಮಧು ದುಡುಕ್ಬೇಡ್ವೆ, ಸ್ವಲ್ಪ ಯೋಚಿಸು ಎಂದಳು. ತನ್ನ ಗೆಳತಿ ಸಂಬಂಧಗಳನ್ನು ಕಡಿದುಕೊಂಡು ಬರುವುದಾಗಿ ತಿಳಿಸಿದ ಪರಿಗೆ ಕಳಕಳಿಯಿಂದ ಹೇಳಿದ್ದಳು. ಮನೆಯವರೆಲ್ಲ ಅವಳ ಮಾತಿಗೆ ಏನು ಮಾತನಾಡಬೇಕೆಂದು ತಿಳಿಯದೆ ಸುಮ್ಮನೆ ನಿಂತು ಬಿಟ್ಟರು. ಮನೆಯ ತುಂಬ ಕರಾಳ ಮೌನ ತುಂಬಿತ್ತು. ಮನೆಯವರೆಲ್ಲ ಅವಳ ಮಾತಿಗೆ ಏನು ಮಾತನಾಡಬೇಕೆಂದು ತಿಳಿಯದೆ ಸುಮ್ಮನೆ ನಿಂತು ಬಿಟ್ಟರು. ಮನೆಯ ತುಂಬ ಕರಾಳ ಮೌನ ತುಂಬಿತ್ತು. ಕೆಲಗಳಿಗೆ ಏನು ಮಾತನಾಡದೆ ಸುಮ್ಮನಾದಳು. ನಂತರ, ನಿನ್ನ ಮನೆಗೆ ನಾನು ಬರೋದಿಷ್ಟ ಇಲ್ಲ ಅಂದರೆ ಬೇಡ ಬಿಡು, ನಾನು ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀನಿ, ನೀನು ಕೂಡ ಎಲ್ಲರ ರೀತಿ ಎಂದವಳ ಮನಸ್ಸು ದೃಢವಾಗಿ ಯೋಚಿಸಿತ್ತು. ಎಲ್ಲರಿಂದ ದೂರ ಹೋಗಿ ಬದುಕಬೇಕು ಎಂದು. ಯಾಕೋ ಎಲ್ಲರಿಂದ ತನ್ನ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಕೇಳಿ ರೋಸಿ ಹೋಗಿತ್ತು ಅವಳ ಮನ. ಮಧು ಎಂದು ಮುಂದೆ ಏನನ್ನೋ ಮಾತನಾಡಲು ಬಂದವಳನ್ನು ತಡೆದು, ಈಗೇನು ನನ್ನ ಕರ್ಕೊಂಡು ಹೋಗ್ತೀಯಾ ಇಲ್ವಾ ಎಂದು ಮನೆಯಿಂದ ಹೊರಗೋಗಲು ಮುಂದಾದಳು ಮಧುರ. ಇನ್ನೇನು ಒಂದು ಹೆಜ್ಜೆ ಹೊಸಲಿಂದ ಹೊರಗಿಡಬೇಕು. ನಿಂತ್ಕೋ ಮಧು ಎಂಬ ಮಾತು ಕೇಳಿ ಅಲ್ಲೇ ನಿಂತಳು. ನನ್ನನ್ನು ಕ್ಷಮಿಸ್ಬಿಡು ಮಧು, ನಾನು ನಿನ್ನನ್ನು ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ನನಗೂ ಒಂದು ಹೆಣ್ಮಗು ಇದ್ರೂ ನಾನು ನಿನ್ನ ಬಗ್ಗೆ ಆಡ್ಬಾರ್ದು ಮಾತಾಡಿದೆ. ಎಲ್ರಿಗೂ ನಿನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಮಾಡಿದೆ. ನನ್ನನ್ನು ಸಾಧ್ಯ ಆದರೆ ಕ್ಷಮಿಸು, ದಯವಿಟ್ಟು ನನ್ನ ಮಗನ್ನ ನಿನ್ನಿಂದ ದೂರ ಮಾಡಬೇಡ ಎಂದು ಕೈ ಮುಗಿದು ದಯನೀಯವಾಗಿ ಕೇಳಿಕೊಂಡರು. ಒಂದು ಮಾತನಾಡದೆ ಕರುಡು ಕಂಬದಂತೆ ನಿಂತಿದ್ದಳು ಮಧುರ. ಮಧು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಗಂಡ ಆಗಿ ಈ ಥರ ಪರಿಸ್ಥಿತಿಯಲ್ಲಿ ನಾನು ನಿನ್ನ ಜೊತೆ ನಿಂತ್ಕೋಬೇಕಾಗಿತ್ತು. ಆದರೆ ನಿನ್ನ ಬಗ್ಗೆ ಅನುಮಾನ ಮೂಡೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ. ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡು ಮಧು. ಈಗ ನಿನ್ನ ಗಂಡಾಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನನ್ನ ಜೊತೆ ಬಾಳ್ತೀಯ ಮಧು ಎಂದು ಕೇಳಿದ ಸೂರ್ಯ. ಅವನ ಮಾತಿಗೆ ಅವಳ ಕಣ್ಣಿಂದ ನೀರು ಚಿನುಗಿತ್ತು. ಹೇಳು ಮಧು, ನನ್ನನ್ನು ಕ್ಷಮಿಸಿ ನನ್ನನ್ನು ಗಂಡ ಅಂತ ಒಪ್ಕೊಂಡು ನನ್ನ ಜೊತೆ ಜೀವನ ಮಾಡ್ತೀಯಾ?
ನನಗೆ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಜೀವನ ಸಾಗಿಸೋ ಅಂಥ ಅವಕಾಶ ಮಾಡಿಕೊಡ್ತೀಯಾ? ನನ್ನನ್ನು ಕ್ಷಮಿಸಿ ನನಗೆ ಇನ್ನೊಂದು ಅವಕಾಶ ಕೊಡ್ತೀಯಾ ಎಂದು ಬೇಡಿಕೊಂಡನು ಸೂರ್ಯ. ಅವನ ಮಾತಿಗೆ ಮನಸ್ಸು ಸೋತು ಒಪ್ಪಿಕೊಳ್ಳಬೇಕು ಅಂತ ಹೇಳುತ್ತಿದ್ದರೂ ಅವಳ ನಡತೆಯ ಬಗ್ಗೆ ಎಲ್ಲರೂ ಆಡಿದ ಮಾತುಗಳು ಅವಳನ್ನು ತಡೆದಿತ್ತು. ಮಧು, ನಾನು ಮಾಡಿರೋ ತಪ್ಪಿಗೆ ನಂಗೆ ಕ್ಷಮೆಗೂ ಅರ್ಹಳಲ್ಲ ಅಂತ ನನಗೆ ಗೊತ್ತು. ಆದರೂ ನಿನ್ನ ಕಾಲಿಗೆ ಬಿದ್ದು ಕೇಳ್ತೀನಮ್ಮ, ದಯವಿಟ್ಟು ನನ್ನ ಮಗನ ದೂರ ಮಾಡಬೇಡ ಎಂದು ಅವಳ ಕಾಲಿಗೆ ಬೀಳಲು ಹೋದರು ವಿದ್ಯಾ. ಅದನ್ನು ನೋಡಿ ಗಾಬರಿಗೊಂಡ ಮಧುರ, ಇದೇನು ಮಾಡ್ತಾ ಇದ್ದೀರಾ ಅತ್ತೆ? ನೀವು ನನ್ನ ತಾಯಿ ಸಮಾನ, ನೀವು ಹೀಗೆಲ್ಲ ಮಾಡಬಾರ್ದು ಎಂದು ಹೇಳಿ ಅವರನ್ನು ಮೇಲಕ್ಕೆತ್ತಿದಳು. ಮುಂದೆ ಬಂದ ವೀರಭದ್ರರು ಕೈಯನ್ನು ಮುಗಿದು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಮಧು, ನನ್ನಿಂದ ತುಂಬ ದೊಡ್ಡ ತಪ್ಪಾಗೋಯ್ತು. ಬಹುಶಃ ನಾನು ನಿನ್ನ ನಿಜವಾದ ತಂದೆ ಆಗಿದ್ದಿದ್ರೆ ಈ ಕ್ಷಣದಲ್ಲಿ ಎಲ್ಲರೂ ನಿನ್ನ ವಿರುದ್ಧವಾಗಿ ನಿಂತಾಗ ನಾನು ನಿನ್ನ ಪರವಾಗಿ ನಿಲ್ಲಬೇಕಾಗಿತ್ತು. ಆದರೆ ನಾನು ಕೂಡ ಎಲ್ಲರ ಜೊತೆ ಸೇರಿಕೊಂಡು ನಿನ್ನನ್ನು ಅನುಮಾನಿಸ್ದೆ. ಇಷ್ಟು ವರ್ಷ ನೀನೇನು ಅಂತ ತಿಳಿದಿದ್ರು ನಾನು ನಿನ್ನನ್ನು ಅನುಮಾನಿಸಬಾರ್ದಾಗಿತ್ತು. ನಾನು ನಿನ್ನ ತಂದೆ ಸ್ಥಾನ ತುಂಬೋದ್ರಲ್ಲಿ ಸೋತ್ಬಿಟ್ಟೆ ಮಧು, ದಯವಿಟ್ಟು ಕ್ಷಮಿಸ್ಬಿಡು. ನೀನು ನಮಗೆಲ್ಲ ಏನಾದರೂ ಶಿಕ್ಷೆ ಕೊಡು, ನಾವೆಲ್ಲ ಅನುಭವಿಸೋದಕ್ಕೆ ರೆಡಿ. ಆದರೆ ನೀನು ನಮ್ಮನ್ನೆಲ್ಲ ದೂರ ಮಾಡಿ ನಮಗೆಲ್ಲ ಜೀವಾವಧಿ ಶಿಕ್ಷೆ ಕೊಡಬೇಡಮ್ಮ ಎಂದರು ದಯನೀಯವಾಗಿ. ದೊಡ್ಡಪ್ಪನ ಮಾತು ಕೇಳಿದ್ದೆ ಅವಳ ಕಣ್ಣಲ್ಲಿ ಜೋಗ ಜಲಪಾತದಂತೆ ನೀರು ಹರಿದಿದ್ದವು. ಇಲ್ಲ ದೊಡ್ಡಪ್ಪ, ದಯವಿಟ್ಟು ಹೀಗೆ ಮಾತಾಡಬೇಡಿ. ತಂದೆನೇ ನೋಡ್ದಲೇ ಇರೋ ನನಗೆ ಅಪ್ಪನ ಪ್ರೀತಿ ಹೇಗಿರುತ್ತೆ ಅಂತ ಹೇಳ್ಕೊಟ್ಟವ್ರು ನೀವು. ನಿಮ್ಮಿಂದ ಈ ಥರ ಮಾತುಗಳು ಬರಬಾರ್ದು ದೊಡ್ಡಪ್ಪ. ಆಗಲಿ ದೊಡ್ಡಪ್ಪ, ನಾನು ಇಲ್ಲೇ ಇರ್ತೀನಿ ಎಂದಳು ಮಧುರ. ಮಧುರ ಬಳಿ ಬಂದ ಸೂರ್ಯ, ಮಧು, ನನ್ನನ್ನು ನಿನ್ನ ಗಂಡ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ತೀಯಾ? ನನ್ನ ಜೊತೆ ಜೀವನ ಮಾಡ್ತೀಯಾ? ನನ್ನ ಮನೆಗೆ ಬರ್ತೀಯಾ ಎಂದು ಕೇಳಿದ. ಮಧುರ ಒಪ್ಪಿಗೆ ಎನ್ನುವಂತೆ ನಾಚುತ್ತಾ ನಗುತ್ತಾ ತಲೆಯನ್ನು ತಗ್ಗಿಸಿದಳು. ಇದನ್ನು ಕಂಡ ಸೂರ್ಯ, ಇದನ್ನು ಒಪ್ಪಿಗೆ ಅಂತ ಅನ್ಕೋಬಹುದಾ ಎಂದು ಕೇಳಿದ. ಹೂ ಎಂದು ತಲೆ ಅಲ್ಲಾಡಿಸಿದಳು ಮಧುರ. ಎಲ್ಲರಿಗೂ ಈ ದೃಶ್ಯವನ್ನು ನೋಡಿ ಮನಸ್ಸು ನಿರಾಳವಾಗಿತ್ತು. ಅವಳ ಬಳಿ ಬಂದ ವಿದ್ಯಾ, ನನ್ನನ್ನು ಕ್ಷಮಿಸ್ಬಿಡಮ್ಮ, ಇನ್ಮೇಲಿಂದ ನಾನೇ ನಿನಗೆ ಅಮ್ಮ ಅತ್ತೆ ಎಲ್ಲ, ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಎಂದರು ವಿದ್ಯಾ. ಅವರ ಮಾತಿಗೆ ಮನಸ್ಸು ತುಂಬಿ ಬಂದಿತ್ತು ಮಧುರಾಳಿಗೆ. ಅವರನ್ನು ತಬ್ಬಿಕೊಂಡಳು. ಆದರೆ ವೀರಭದ್ರ ಸರಿತಾರ ಮನಸ್ಸಂತೂ ಕುಸಿದೇ ಹೋಗಿತ್ತು ತನ್ನ ಮಗಳ ಕೆಟ್ಟ ವರ್ತನೆಯ ಬಗ್ಗೆ ತಿಳಿದು. ಇದೆಲ್ಲ ನಡೆದ ನಂತರ ಎಲ್ಲರೂ ವೀರಭದ್ರರ ಮನೆಯಲ್ಲೇ ಅಂದು ಉಳಿದುಕೊಂಡಿದ್ದರು. ಮಾರನೆಯ ದಿನ ಸತ್ಯಪ್ರಕಾಶ್ ಮತ್ತು ವಿದ್ಯಾ ತಮ್ಮ ಮಗ ಮತ್ತು ಸೊಸೆಯನ್ನು ಕರೆದುಕೊಂಡು ಮೈಸೂರಿನ ಮನೆಗೆ ಬಂದರು. ಮೊದಲ ಬಾರಿ ಮಗ ಸೊಸೆ ಮನಸ್ಸಿನಿಂದ ಒಂದಾಗಿ ಮನೆಗೆ ಕಾಲಿಡುತ್ತಿದ್ದರಿಂದ ಆರತಿಯನ್ನು ಮಾಡಿ ಬರಮಾಡಿಕೊಂಡಿದ್ದರು ವಿದ್ಯಾ. ಅತ್ತಿಗೆ ಮರಳಿ ಮನೆಗೆ ಬಂದಿದ್ದನ್ನು ಕಂಡು ಅನುವಿಗಂತೂ ಹೇಳತೀರದ ಖುಷಿ. ಓಡಿ ಬಂದು ಮಧುವನ್ನು ತಪ್ಪಿಕೊಂಡಳು. ಸುಶೀಲಾರಿಗೂ ಅಷ್ಟೇ ತುಂಬ ಖುಷಿಯಾಗಿತ್ತು. ಅದಾದ ಮೇಲೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನವನ್ನು ನಡೆಸಿದರು. ಅವರ ಸಂಸಾರವೂ ಕೂಡ ಶುರುವಾಗಿತ್ತು. 3 ತಿಂಗಳ ನಂತರ ಸೂರ್ಯನಿಗೆ ಕಾರ್ತಿಕ್ನಿಂದ ಕರೆ ಬಂತು. ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಮಧುರ ಮತ್ತು ಸೂರ್ಯನಿಗೆ ಬರಲು ಹೇಳಿ ಫೋನನ್ನು ತುಂಡರಿಸಿದ್ದ. ಏನಾಗಿರಬಹುದೆಂಬ ಗಾಬರಿಯಿಂದ ಮಧುರ ಮತ್ತು ಸೂರ್ಯ ಒಂದೇ ಉಸಿರಿನಲ್ಲಿ ಬೆಂಗಳೂರಿನ ಆ ಖಾಸಗಿ ಆಸ್ಪತ್ರೆಗೆ ಬಂದು ಸೇರಿದ್ದರು. ಬಂದು ನೋಡಿದರೆ ವೀರಭದ್ರ ಸರಿತಾರಂತೂ ಪೂರ್ಣವಾಗಿ ಕುಸಿದೇ ಹೋಗಿದ್ದರು. ಕಾರ್ತಿಕ್ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ರೋಧಿಸುತ್ತಲಿದ್ದ. ವಿನುತಾಳು ಒಂದು ಮೂಲೆಯಲ್ಲಿ ಸಪ್ಪಗೆ ಕುಳಿತಿದ್ದಳು. ಏನಾಯ್ತು ಅಂಕಲ್, ಯಾಕೆ ಅಳ್ತಾ ಇದ್ದೀರಾ ಎಂದು ಕೇಳಿದ. ವೀರಭದ್ರರು ಎದ್ದವರೇ ಕಣ್ಣು ತುಂಬ ನೀರು ತುಂಬಿಕೊಂಡು ಸೂರ್ಯ ಎಂದು ಅವನನ್ನು ತಬ್ಬಿಕೊಂಡು ಬಿಟ್ಟರು. ಏನಾಯ್ತು ಅಂಕಲ್, ಯಾಕೆಲ್ಲರೂ ಹೀಗಿದ್ದೀರಾ? ಅಂಥದ್ದು ಏನಾಯ್ತೀಗ ಎಂದು ಗಾಬರಿಯಿಂದ ಕೇಳಿದ ಸೂರ್ಯ. ಅಂಕಿತಾ ಎಂದರು ವೀರಭದ್ರರು. ಅಂಕಿತಾ? ಅಂಕಿತಾ ಸಿಕ್ಕದ್ಲಾ? ಅಂಕಿತಾನಿಗೇನಾಯ್ತು ಅಂಕಲ್ ಎಂದು ಕೇಳಿದ ಸೂರ್ಯ. ಅಂಕಿತಾ ನಿನ್ನ ಮತ್ತೆ ಮಧು ಜೊತೆ ಮಾತಾಡಬೇಕಂತೆ, ICUನಲ್ಲಿದ್ದಾಳೆ ಎಂದರು ವೀರಭದ್ರರು. ಬೇಗ ಹೋಗು ಸೂರ್ಯ, ಮಧು ನೀನು ಹೋಗು ಎಂದರು ವೀರಭದ್ರ. ಮತ್ತಿನ್ನೇನು ಮಾತನಾಡದೆ ಗಂಡ ಹೆಂಡತಿ ಇಬ್ಬರು ICUಗೆ ಬಂದರು. ಬಂದು ನೋಡಿದ ಇಬ್ಬರಿಗೂ ಆಘಾತವೇ ಕಾದಿತ್ತು. ಅಂಕಿತಾಳ ಸ್ಥಿತಿಯನ್ನು ನೋಡಿ ಇಬ್ಬರಿಗೂ ಗಾಬರಿಯಾಯಿತು. ಗಾಬರಿಗಿಂತ ಹೆಚ್ಚಾಗಿ ಮನಸ್ಸಿಗೆ ತುಂಬ ನೋವಾಗಿತ್ತು. ಅವಳ ಮೈಕೈ ತುಂಬ ಗಾಯವಾಗಿತ್ತು, ತುಂಬ
ಸೊರಗಿ ಹೋಗಿದ್ದಳು. ತಲೆಯ ಮೇಲೆ ದೊಡ್ಡದಾದ ಒಂದು ಪೆಟ್ಟಾಗಿತ್ತು. ಅರೆಬರೆ ಕಣ್ಣನ್ನು ಬಿಡುತ್ತಾ ಸೋತು ನಡುಗುತ್ತಿದ್ದ ಕೈಯಿಂದ ತನ್ನನ್ನು ಬಳಿ ಕರೆದ ಅಂಕಿತಾಳನ್ನು ನೋಡಿ ಮಧುರಾಳ ಕಣ್ಣಲ್ಲಿ ಧಾರಾಕಾರವೇ ಹರಿಯುತ್ತಿತ್ತು. ಸೂರ್ಯನಿಗೂ ಮನಸ್ಸಿಗೆ ನೋವಾಗಿತ್ತು. ಎಷ್ಟೇ ಆದರೂ ಒಂದು ಕಾಲದಲ್ಲಿ ಅವನು ಪ್ರೀತಿಸಿದ ಹುಡುಗಿಯಲ್ಲವೇ. ತೊದಲುತ್ತಾ ಅಂಕಿತ, ಸೂರ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನಗೆ ಅವಮಾನ ಮಾಡಿಬಿಟ್ಟೆ, ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡು ಸೂರ್ಯ ಎಂದಳು. ಮಧುರಾಳ ಕಡೆ ನೋಡಿ, ಮಧು, ನಿನಗೆ ನಾನು ಮಾಡಬಾರ್ದು ಅನ್ಯಾಯ ಮಾಡಿದ್ದೀನಿ. ಒಬ್ಬ ಸಹೋದರಿಯಾಗಿ ಅಲ್ಲ, ಕನಿಷ್ಠ ಒಂದು ಮನುಷ್ಯಳಾಗಿ, ಒಂದು ಹೆಣ್ಣಾಗಿ ಕೂಡ ನಾನು ನಿನ್ನ ಜೊತೆ ನಡ್ಕೊಳ್ಳಿಲ್ಲ. ನಾನು ನಿನಗೆ ಮಾಡಬಾರ್ದು ಮಾಡಿದ್ದಕ್ಕೇನೋ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಧು. ಹಾಗಂತ ಕೇಳೋ ಅರ್ಹತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡು. ಸೋದರಿ ಅಂತ ಹೇಳಿಸ್ಕೊಳ್ಳೋದಕ್ಕೂ ನಾಲಾಯಕ್ಕಾಗ್ಬಿಟ್ಟೆ ನಾನು. ನನ್ನ ಕ್ಷಮಿಸ್ಬಿಡು ಮಧು ಎಂದು ಹೇಳುತ್ತಲೇ ಕೊನೆ ಉಸಿರೆಳೆದಿದ್ದಳು ಅಂಕಿತ. ಮಧು ಏನನ್ನೋ ಹೇಳಬೇಕು ಎನ್ನುವಷ್ಟರಲ್ಲಿ ಅಂಕಿತಾಳ ಪ್ರಾಣ ಪಕ್ಷಿ ಹಾರೇ ಹೋಗಿತ್ತು. ಅದನ್ನು ಕಂಡವಳ ಮನಸ್ಸು ಹಿಂಡಿದಂತಾಯಿತು. ಜೋರಾಗಿ ಅಂಕಿತಾ ಎಂದು ಕಿರುಚುತ್ತಾ ಅಳುವುದಕ್ಕೆ ಶುರು ಮಾಡಿದಳು. ಅವಳ ಕೂಗು ಕೇಳಿ ವೀರಭದ್ರರು, ಸವಿತಾ, ಕಾರ್ತಿಕ್, ವಿನುತ ಎಲ್ಲರೂ ಓಡೋಡಿ ಒಳಗೆ ಬಂದರು. ಕೊನೆ ಉಸಿರೆಳೆದಿದ್ದ ಮಗಳನ್ನು ನೋಡಿ ವೀರಭದ್ರ ಸರಿತಾಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಾರ್ತಿಕ್ ಕೂಡ ಜೋರಾಗಿ ಅಳಲು ಶುರು ಮಾಡಿದ. ವಿನುತಾಳ ಕಣ್ಣಿನಲ್ಲಿ ಕೂಡ ನೀರು ಚಿನುಗಿತ್ತು. ಅಂಕಿತಾಳ ಅಂತ್ಯಕ್ರಿಯೆ ಕಾರ್ಯವನ್ನೆಲ್ಲ ಮುಗಿಸಿಕೊಂಡು 1-2 ದಿನವಾದ ಮೇಲೆ ವೀರಭದ್ರರ ಬಳಿ ಬಂದ ಸೂರ್ಯ, ಅಂಕಲ್, ಇದೆಲ್ಲ ಹೇಗಾಯಿತು? ಇದಕ್ಕೆಲ್ಲ ಏನು ಕಾರಣ ಹೇಳಿ ಅಂಕಲ್ ಎಂದು ಕೇಳಿದ ಸೂರ್ಯ. ವೀರಭದ್ರರು ಅವನ ಬಳಿ ನೋಡುತ್ತಾ, ಸೂರ್ಯ, ಅಂಕಿತ ಕಾಣೆ ಆಗಿದ್ದಾಳೆ ಅಂತ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರು ವಿಚಾರಿಸಿದಾಗಲೇ ಗೊತ್ತಾಗಿದ್ದು, ಪ್ರೀತಿಸಿ ತುಟ್ಟಿರೋನು, ಶ್ರೀಮಂತಿಕೆ ಇರೋನು ಅಂತ ಓಡ್ ಹೋಗಿದ್ದು ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವಂತಹ ಒಬ್ಬ ದುಷ್ಟನ ಜೊತೆ ಅಂತ. ಅದಾದ ಮೇಲಂತೂ ನಮ್ಮ ಜೀವ ನಮ್ಮ ಕೈಯಲ್ಲೇ ಇರಲಿಲ್ಲ. ಹೇಗೋ ಪೊಲೀಸರು ಅವರು ದಂಧೆ ಮಾಡ್ತಾ ಇರೋ ಜಾಗದ ಮೇಲೆ ರೈಡ್ ಮಾಡಿದ್ರು. ಅವಳನ್ನು ವಾಪಸ್ ಕರ್ಕೊಂಡು ಬರೋ ಟೈಮಲ್ಲಿ ಅಲ್ಲಿರುವಂತಹ ರೌಡಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರಂತೆ. ಅಲ್ಲಿ ಹೋಗಿದ್ದ ಪೊಲೀಸರ ಜೊತೆಗೆ ಇವಳಿಗೂ ಕೂಡ ಮೈ ಮೇಲೆ ತುಂಬ ಪೆಟ್ಟು ಬಿದ್ದಿದೆ. ಅದ್ರ ಜೊತೆಗೆ ಯಾರೋ ಒಬ್ಬ ತಗೊಂಡು ಅವಳ ತಲೆ ಮೇಲೆ ಒಂದು ರಾಡಲ್ಲಿ ಹೊಡೆದ್ನಂತೆ. ತೀವ್ರ ರಕ್ತಸ್ರಾವವಾಗಿ ಅಲ್ಲೇ ಜ್ಞಾನ ತಪ್ಪಿ ಬಿದ್ಲಂತೆ. ಹೇಗೋ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ರು. ಆಗ ಡಾಕ್ಟರ್ ಹೇಳಿದ್ದು, ಇವರೇನು ಉಳಿಯೋಲ್ಲ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಅಂತ. ಆಗ ಅವಳು ತೊದಲುಕೊಂಡೆ, ಅಪ್ಪ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನನಗೊಂದು ಸಹಾಯ ಮಾಡಿ, ಮಧು ಮತ್ತು ಸೂರ್ಯನ ಕರೆಸಿ ಅಪ್ಪ ಅಂತ ಕೇಳಿದ್ಲು ಸೂರ್ಯ. ಅದಾದಮೇಲೆ ನಾನು ನಿಮ್ಮನ್ನು ಕರೆಸ್ದೆ, ಇಷ್ಟೇ ಆಗಿತ್ತು ಎಂದರು ವೀರಭದ್ರರು. ಅವರಂತೂ ತಾವು ಅತಿ ಹೆಚ್ಚು ಪ್ರೀತಿಸುತ್ತಿದ್ದ ಮಗಳನ್ನು ಕಳೆದುಕೊಂಡು ಸಂಪೂರ್ಣ ಕುಗ್ಗಿ ಹೋಗಿದ್ದರು. ಅವರಿಗೆ ಲೋಕದ ಪರಿವೇ ಇರಲಿಲ್ಲ. ತಮ್ಮ ದೇಹದ ಒಂದು ಭಾಗವನ್ನು ಕಿತ್ತು ಎಸೆದಂತಾಗಿತ್ತು ಅವರಿಗೆ. ಅವರು ಶೋಕ ಸಾಗರದಲ್ಲಿ ಮುಳುಗಿದ್ದರು. ಇದನ್ನೆಲ್ಲ ಕೇಳಿದ ಸೂರ್ಯನ ಕಣ್ಣಂಚಲ್ಲಿ ನೀರು ಚಿನುಗಿತ್ತು. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೇಳುತ್ತಿದ್ದ ಮಧುರಾಳ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಸೂರ್ಯನಿಗೂ ತಿಳಿದೇ ಇತ್ತು ಅವರಿಗಾಗಿರುವ ನೋವಿಗೆ ಮತ್ತೆ ಇಲ್ಲವೆಂದು. ಆದರೂ ತನ್ನ ಕೈಲಾದಷ್ಟು ಸಮಾಧಾನ ಮಾಡಿ ಅಲ್ಲಿಂದ ಹೊರಟನು. ಕರ್ಮ ಅನ್ನೋದೇ ಹಾಗೆ, ನಾವು ಏನು ಮಾಡುತ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ. ಅದಕ್ಕೆ ಹೇಳೋದು, ಒಳ್ಳೆಯದನ್ನೇ ಮಾಡಿ, ಆದಷ್ಟು ಒಳ್ಳೆಯದನ್ನೇ ಮಾಡಿದ್ರೆ ನಮಗೆ ಒಳ್ಳೆಯದೇ ವಾಪಸ್ ಬರುತ್ತೆ ಅಂತ. ಇದಾದ 2 ವರ್ಷಗಳ ನಂತರ ಸೂರ್ಯ ತನ್ನ ಕನಸಿನ ಹಾಸ್ಪಿಟಲ್ನನ್ನು ತನ್ನ ಹಳ್ಳಿಯಲ್ಲಿ ಅದಾಗಲೇ ತೆಗೆದಾಗಿತ್ತು. ಅದರ ಉದ್ಘಾಟನೆಗೆ ಅದೇ ಊರಿನ MLA ಬಂದಿದ್ದರು. ಈ 2 ವರ್ಷದಲ್ಲಿ ಎಷ್ಟು ಬದಲಾವಣೆಗಳಾಗಿದ್ದವು. ಸೂರ್ಯ ಮಧುಳನ್ನು ಸಂಪೂರ್ಣವಾಗಿ ಹೆಂಡತಿ ಎಂದು ಸ್ವೀಕರಿಸಿದ್ದ. ಅವರಿಗೆ ಈ 2 ವರ್ಷದಲ್ಲಿ ಒಂದು ಹೆಣ್ಣು ಮಗುವಿನ ಜನನವೂ ಕೂಡ ಆಗಿತ್ತು. ವಿದ್ಯಾರಂತೂ ತನ್ನ ಸೊಸೆಯನ್ನು ತುಂಬ ಪ್ರೀತಿಯಿಂದ ನಡೆಸಿಕೊಂಡಿದ್ದರು. ತನ್ನನ್ನು ಕ್ಷಮಿಸಿ ಸೊಸೆ ಬಂದಾಗಿನಿಂದ ಒಂದೇ ಒಂದು ಕ್ಷಣವೂ ಅವಳಿಗೆ ನೋವಾಗದಂತೆ ನಡೆದುಕೊಂಡಿದ್ದರು ವಿದ್ಯಾ.
ಮಧು ಕೂಡ ತನ್ನ ಕನಸಿನಂತೆ ಉಪನ್ಯಾಸಕಿಯಾಗಿ ತನ್ನ ಕೆಲಸವನ್ನು ಮತ್ತೆ ಶುರು ಮಾಡಿದ್ದಳು. ಈ ಮಧ್ಯದಲ್ಲಿ ಮಗುವನ್ನು ನೋಡಿಕೊಳ್ಳಲು ಇಡೀ ಕುಟುಂಬವೇ ಅವಳಿಗೆ ಬೆಂಬಲವಾಗಿ ನಿಂತಿತ್ತು. ಸತ್ಯಪ್ರಕಾಶ್, ಸುಶೀಲಾ, ವಿದ್ಯಾ, ಅನು, ಸೂರ್ಯ, ಮಧು ಎಲ್ಲರಿಗೂ ಮುತ್ತಿನ ಕೂಸಾಗಿದ್ದಳು ಮಧು ಮತ್ತು ಸೂರ್ಯರ ಮಗಳು ಅದಿತಿ. ಇನ್ನು ಈ ಮಧ್ಯದಲ್ಲಿ ತೇಜಸ್ವಿಯ ತಂದೆ ವೈಷ್ಣವಿ ಮತ್ತು ತೇಜಸ್ವಿಯ ಮನವೊಲಿಸಿ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ದರು. ಇಬ್ಬರು ಮದುವೆಗೆ ಮುಂಚೆ ಎಷ್ಟೇ ಕಿತ್ತಾಡುತ್ತಿದ್ದರೂ ಮದುವೆಯಾದ ನಂತರ ಒಬ್ಬರಿಗೊಬ್ಬರು ಹೊಂದಿಕೊಂಡು ತುಂಬ ಅನ್ಯೋನ್ಯವಾಗಿ ಸಂಸಾರ ನಡೆಸುತ್ತಿದ್ದರು. ಆದರೆ ಈ 2 ವರ್ಷದಲ್ಲಿ ವ್ಯಕ್ತಿತ್ವದಲ್ಲಿ ಬದಲಾಗಿದ್ದು ಮಾತ್ರ ಅನು. ಯಾರಿಗೂ ತಿಳಿದಿರಲಿಲ್ಲ ಅವಳು ಗುಪ್ತವಾಗಿ ಸೂರ್ಯನ ಸ್ನೇಹಿತ ಸಂಜಯ್ನನ್ನು ಪ್ರೀತಿಸುತ್ತಿದ್ದಿದ್ದು. ಅವಳು ಪ್ರೀತಿ ಹೇಳಿಕೊಳ್ಳಬೇಕೆನ್ನುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಸಂಜಯ್ಗೂ ಕೂಡ ಅವಳ ಮೇಲೆ ಮನಸ್ಸಿತ್ತು. ಸಂಜಯ್ನ ತಾಯಿ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು. ಅಲ್ಲಿಯೇ ಅವರಿಗೆ ತುಂಬ ಇಷ್ಟವಾದ ಒಬ್ಬ ಸ್ಟೂಡೆಂಟನ್ನು ತನ್ನ ಮಗನಿಗೆ ತಂದುಕೊಳ್ಳಬೇಕೆಂದು ನಿರ್ಧರಿಸಿದರು. ಈ ವಿಷಯವನ್ನು ಸಂಜಯ್ ಸೂರ್ಯರ ಮನೆಗೆ ಬಂದು ಹೇಳಿದ್ದನು. ಅನುಳಿಗೆ ತನ್ನ ಮೇಲೆ ಪ್ರೀತಿ ಇದ್ದರೆ ಇದನ್ನು ವಿರೋಧಿಸುತ್ತಾಳೆ ಅಥವಾ ತನ್ನ ಕಣ್ಣಂಚಿನಲ್ಲಾದರೂ ಈ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾಳೆ ಎಂಬ ಆಸೆಯಿಂದ ಈ ವಿಷಯವನ್ನು ಸೂರ್ಯರ ಮನೆಯಲ್ಲಿ ಹೇಳಿದ್ದ. ತನಗೆ ತನ್ನಮ್ಮ ಹೆಣ್ಣನ್ನು ಹುಡುಕಿರುವುದರ ಬಗ್ಗೆ. ಆದರೆ ಅನು, ಓಹೋ, ನಿನಗೆ ಮದುವೆ ಬೇರೆ ಮಾಡ್ತಾರಾ? ನಿನ್ನ ಮದುವೆ ಆಗೋ ಹುಡುಗಿ ಏನು ಪಾಪ ಮಾಡಿದಾಳೋ ಎಂದು ಹೇಳಿ ಯಾರಿಗೂ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳು ತಿಳಿಯದಂತೆ ನೋಡಿಕೊಂಡು ರೂಮಿಗೆ ಹೋಗಿ ಸೇರಿದ್ದಳು. ಬಹುಶಃ ಅವಳಿಗೆ ನಾನಂದರೆ ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಅವಳು ಯಾವಾಗಲೂ ನನ್ನ ಜೊತೆ ಜಗಳ ಆಡ್ತಿದ್ಲು ಅನಿಸುತ್ತೆ ಎಂದು ತಿಳಿದುಕೊಂಡ. ಕೊನೆಗೆ ತನ್ನ ತಾಯಿ ತೋರಿಸಿದ ಹುಡುಗಿಯನ್ನೇ ಮದುವೆಯಾಗಿ ಅವಳ ಜೊತೆ ಚೆನ್ನಾಗಿಯೇ ಬದುಕಿದ. ಆದರೆ ಇಲ್ಲಿ ಅನು ಮಾತ್ರ ಒಳಗೊಳಗೆ ಕೊರಗಿದಳು. ಕೊನೆಗೆ ದಿಟ್ಟವಾಗಿ ನಿರ್ಧರಿಸಿದಳು, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು. ಓದು ಎಂದರೆ ಮಾರುತ್ತಾ ಓಡುತ್ತಿದ್ದವಳು BCom ಮುಗಿಸಿ MBA ಮುಗಿಸಿ IAS ಎಕ್ಸಾಮ್ಗೆ ಓದಬೇಕೆಂದು ತಯಾರಿ ನಡೆಸುತ್ತಿದ್ದಳು. ಯಾವಾಗ ಸಂಜಯ್ ತನ್ನ ಮದುವೆ ನಿಶ್ಚಯವಾಗಿದೆ ಎಂದು ಹೇಳಿದನೋ ಅಂದೇ ಕೊನೆ. ಅವಳ ಚೇಷ್ಟೆ, ತುಂಟತನ ಎಲ್ಲವನ್ನು ಮರೆತು ಬಿಟ್ಟಳು. ಬಹಳ ಗಾಂಭೀರ್ಯತೆಯಿಂದ ನಡೆದುಕೊಂಡಿದ್ದಳು. ತಂದೆ ತಾಯಿಗೆ ಅವಳಲ್ಲಾಗಿದ್ದ ಬದಲಾವಣೆಯನ್ನು ನೋಡಿ ಖುಷಿಯಾದರೂ ಅವಳ ತುಂಟತನವನ್ನು ಎಲ್ಲರೂ ಮಿಸ್ ಮಾಡಿಕೊಳ್ಳುತ್ತಿದ್ದರು. ಸತ್ಯಪ್ರಕಾಶ್ ಮತ್ತು ವಿದ್ಯಾ ಅನುಳ ಬಳಿ ಮದುವೆ ಪ್ರಸ್ತಾಪವನ್ನು ಮಾಡಿದಾಗ, ನೀವು ಯಾರನ್ನ ನೋಡ್ತೀರೋ ಅವರನ್ನೇ ಮದುವೆ ಆಗ್ತೀನಿ ಅಪ್ಪ ಎಂದು ಹೇಳಿದ್ದಳು. ಮಗಳ ಈ ಮಾತನ್ನು ಕೇಳಿ ಹೆಮ್ಮೆಯಾಗಿತ್ತು ಸತ್ಯಪ್ರಕಾಶ್ ರವರಿಗೆ. ಆದರೆ ಅವಳ ಪೂರ್ತಿ ಗಮನ ಮಾತ್ರ DC ಆಗುವ ಬಗ್ಗೆಯೇ ಇತ್ತು. ಆಸ್ಪತ್ರೆಯಿಂದ ಮನೆಗೆ ಬಂದ ಸೂರ್ಯ ಕಿಟಕಿಯಲ್ಲಿ ಏನನ್ನೋ ನೋಡುತ್ತಾ ಯೋಚಿಸುತ್ತಾ ನಿಂತವಳ ಹಿಂದೆ ಬಂದು ಅವಳನ್ನು ತಬ್ಬಿ, ಐ ಲವ್ ಯು ಮಧು. ಅವಳ ಕಂಗಳ ಮೇಲೆ ಬೆಚ್ಚನೆ ಮುತ್ತನಿಟ್ಟು ಹೃದಯದಾಳದಿಂದ ಒಲವಿನ ಮರೆತದಿಂದ ಹೇಳಿದ. ಅವನ ಬಾಯಿಯಿಂದ ಭಾವಪರವಶವಾಗಿ ಬಂದ ನಿನ್ನನ್ನು ಪ್ರೀತಿಸುತ್ತೀನಿ ಎಂಬ ಪದ ಅವಳ ಮೈಯಲ್ಲಿ ರೋಮಾಂಚನದ ಬಿಸಿ ಎಬ್ಬಿಸಿತ್ತು. ಈ ಆನಂದಕ್ಕೆ ಏನೆಂದು ಹೇಳಬೇಕೆಂದು ತಿಳಿಯಲಿಲ್ಲ ಅವಳಿಗೆ. ಮದುವೆಯಾಗಿ 2 ವರ್ಷದ ನಂತರ ಅವನ ಬಾಯಿಯಿಂದ ಇಂದು ಹೊರಬಂದಿತ್ತು ಈ ಮಾತು. ಅವಳಲ್ಲಿ ವಿವರಿಸಲಾಗದ ಆನಂದವನ್ನು ತುಂಬಿತ್ತು. ತೋರಿಕೊಳ್ಳುವ ಮಾರ್ಗ ತಿಳಿಯಲಿಲ್ಲ ಅವಳಿಗೆ. ಅವನ ಮಾತಿಗೆ ತನ್ನ ಮಧುರವಾದ ಕಂಠದಿಂದ ಐ ಲವ್ ಯು ಟು ಸೂರ್ಯ ಎಂದಳು ತನ್ನ ಹೆಸರಿನಂತೆ ಸಿಹಿಯಾಗಿ. ತಕ್ಷಣ ತಲೆ ಎತ್ತಿ ತನ್ನ ಮುಖವನ್ನೇ ತುಟಿಯುಬ್ಬಿಸಿಕೊಂಡು ನೋಡುತ್ತಿದ್ದ ಮಡದಿ ಮುದ್ದಾಗಿ ಕಂಡಳು. ತನ್ನ ಕತ್ತಲ್ಲಿ ತೂಗುತ್ತಿದ್ದ ಮಾಂಗಲ್ಯವನ್ನು ಮುಟ್ಟಿ ಅದರ ಒಡೆಯನನ್ನು ಮತ್ತೊಮ್ಮೆ ನೋಡಿ ಮೆಲ್ಲನೆ ನಗುತ್ತಾ, ಈ 3 ಗಂಟು ಆ ವಿಧಿನಿ ಬೆಸೆದ ನಂಟು. ಚಿಕ್ಕ ವಯಸ್ಸಿನಿಂದಲೂ ಯಾವುದೇ ನಂಟು ಇಲ್ಲದೆ ಒಂಟಿಯಾಗಿ ಬೆಳೆದ ನನಗೆ ಆ ದೇವರು ನಿಮ್ಮನ್ನು 3 ಗಂಟಿನಲ್ಲಿ ನನಗೆ ನೀಡಿ ನನ್ನ ಎಲ್ಲ ಇಲ್ಲಗಳನ್ನು ಹೋಗಲಾಡಿಸಿದ. ದೇವರೇ, ನಾನು ನಿನಗೆಷ್ಟು ಕೈ ಮುಗಿಯಲಿ. ಈ ನಂಟು ನನಗೆ ಭೂಮಿ ಮೇಲಿನ ನಂಟು ಕಳುಚೋವರೆಗೂ ಹೀಗೆ ಇರಲಿ ಎಂದು ಮನದಲ್ಲೇ ವಿನಮ್ರವಾಗಿ ಬೇಡಿ ಮುದ್ದಾಗಿ ಮಲಗಿದ್ದ ಮಗಳ ಕಡೆ ನೋಡಿದಳು. ನಿಮ್ಮ ಏಕಾಂತಕ್ಕೆ ಭಂಗ ತರಲಾರೆ ಎಂದು ಗಾಢವಾದ ನಿದ್ರೆಯಲ್ಲಿ ಮುಳುಗಿತ್ತು ಪುಟ್ಟ ಕೂಸು. ಹೊರಗಡೆ ಧಾರಾಕಾರವಾದ ವರ್ಷಧಾರೆಯಾದರೆ ಇವಳ ಮನದಲ್ಲಿ ಜೋರಾದ ಹರ್ಷಧಾರೆ. ಮಳೆ ಇಳಿಯನ್ನು ತಂಪಾಗಿಸುತ್ತಿದ್ದರೆ ಸೂರ್ಯನ ಪ್ರೀತಿ ಮಧುಮನವನ್ನು ತಂಪಾಗಿಸುತ್ತಿತ್ತು. ಕ್ಷಣ ತನ್ನ ಮುಖ ನೋಡುವುದು, ತಲೆ ತಗ್ಗಿಸುವುದು ಮಾಡುತ್ತಿದ್ದ ಮಡದಿಯ ಮುದ್ದು ಚರ್ಯೆಗೆ ಮೀಸೆ ಮರಿಯಲ್ಲಿ ನಗುತ್ತಿದ್ದ ಸೂರ್ಯನನ್ನು ನೋಡಿ ಅವಳೆದೆಯಲ್ಲಿ ವಿವರಿಸಲಾಗದ ಹರ್ಷ. ಆ ಹರ್ಷಕ್ಕೆ ಇನ್ನಷ್ಟು ಮೆರುಗು ತರುವಂತೆ ಹೊರಗಡೆ ಹೆಚ್ಚಾಯಿತು ವರ್ಷಧಾರೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಇಲ್ಲಿಗೆ ಋಣಾನುಬಂಧ ಕತೆ ಮುಕ್ತಾಯಗೊಂಡಿದೆ.
ಓಕೆ, ನಾನು ನೆಕ್ಸ್ಟು ಮುಂದುವರಿಸ್ತಾ ಇರುವಂತಹ ಕತೆ ವಜ್ರಗಿರಿ ರಹಸ್ಯ. ಇದನ್ನು ಬರೆದಿರೋರು ಎಸ್ ಗಣೇಶ್ ಪ್ರಸಾದ್ ಮಂಜೇಶ್ವರ ಅಂತ. ಸೊ ತುಂಬ ಚೆನ್ನಾಗಿದೆ ಕತೆ. ನೀವೇನಾದರೂ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಈ ಥರ ಕತೆಗಳನ್ನು ಓದೋದಕ್ಕೆ ಇಷ್ಟಪಡೋದಾದರೆ ಇವ್ರ ಕತೆಗಳನ್ನ ನೀವು ಓದಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕತೆ ಬಂದು ಅಮರ ಪ್ರೇಮ. ನಾನೇನು ರಾಘವೇಂದ್ರ MS ಸರ್ ಅವ್ರದ್ದು ಅರ್ಧಕ್ಕೆ ನಿಲ್ಲಿಸಿದ್ದೆ, ಆ ಕಥೆಯನ್ನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಅಲ್ವಾ ಮಾಂಗಲ್ಯ ಬಂಧನ ಹಾಕಿ ಅಂತ. ಅದೇ ಕಾಂಟೆಕ್ಸ್ಟಲ್ಲಿ ಇದಿದೆ ಕತೆ, ಸ್ವಲ್ಪ ಅಂದರೆ ಪೂರ್ತಿ ಅಲ್ಲ, ಸ್ವಲ್ಪ ಅದೇ ರೀತಿ ಇದೆ. ತುಂಬ ಚೆನ್ನಾಗಿದೆ, ನೀವು ಇದನ್ನು ಕೂಡ ಕೇಳಬಹುದು. ಮತ್ತು ಇನ್ನೂ ಒಂದು ಕತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೌಮ್ಯ ಅಕ್ಕ ಅವ್ರು ಬರೆದಿರುವಂತಹ ಸುಲಗ್ನ ಸಾವಧಾನ ಅಂತ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋ ಕತೆ ಇದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರು ಬರೆಯೋ ಎಲ್ಲ ಕತೆಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಯಕ್ಷಿಣಿ ಕಥೆಯನ್ನು ಕೇಳಿದರೆ, ಕನ್ನಡದಲ್ಲಿರುವಂತಹ ಯಕ್ಷಿಣಿ ಕಥೆಯನ್ನು ಕೇಳಿದರೆ ಅದನ್ನು ಬರೆದಿರೋರು ಸೌಮ್ಯ ಅಕ್ಕನೇ. ಸೊ ಸುಲಗ್ನ ಸಾವಧಾನ ತುಂಬ ಚೆನ್ನಾಗಿದೆ, ನೀವು ಕೇಳಲೇಬೇಕು. ಅದನ್ನು ಅಷ್ಟೇ ಇನ್ನೊಂದು 2 ದಿವಸದಲ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಋಣಾನುಬಂಧ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಎಂಡಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೆ ನನ್ನ ಸ್ಟೋರೀಸ್ ಇಷ್ಟ ಆಗ್ತಾಯಿದ್ರೆ, ನಾನು ಹೇಳೋ ರೀತಿ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಈ ಕತೆಗಳನ್ನ ಕೇಳ್ತಾ ಇದ್ದೀರಿ, ಆನಂದಿಸ್ತಾ ಇದ್ದೀರಿ, ಆಸ್ವಾದಿಸ್ತಾ ಇದ್ದೀರಿ, ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಿಮಗೇನಾದರೂ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ರೆ ನೀವು ನನ್ನ ಚಾನಲ್ನಲ್ಲಿ ಹಂಚ್ಕೊಳ್ಬಹುದು. ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ID ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.